ಗಾಯ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೀರೆ ಫೋಲ್ಡ್ ಮಾಡ್ತಾ ಮಾಡ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ಒಂದು ಸೀರೆ ಬಂದು ನಾನು ನೆನ್ನೆ ಉಟ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಹೊತ್ತು, ಒಂದು 2 ರಿಂದ 3 ಅವರ್ ಅಷ್ಟೇ ಉಟ್ಕೊಂಡಿದ್ದು. ಅದಕ್ಕೇನು ವಾಶ್ಗೇನು ಹಾಕಿಲ್ಲ ಅಂಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫೋಟೋ ಇಲ್ಲಿ ಹಾಕ್ತೀನಿ ಆಯ್ತಾ. ವೈಭವ ಲಕ್ಷ್ಮಿ ಪೂಜೆ ಮಾಡಿದೆ ಅಂದರೆ ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಕೆಲಸ ಇರುತ್ತೆ. ಪೂಜೆ ಇದ್ದಿದ್ದ ದಿವಸ, ಶುಕ್ರವಾರ ದಿವಸ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಕ್ಲೀನಿಂಗು ಅದು ಇದು ಅಂತ ಎಲ್ಲ. ಸೊ ಬಟ್ ಒಂದು ವಾರದಾದ್ರೂ ರೆಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಹೋಪ್ಫುಲಿ ನೆಕ್ಸ್ಟ್ ವಾರ ರೆಕಾರ್ಡ್ ಮಾಡ್ತೀನಿ ಆಯ್ತಾ. ಸೊ ಸ್ಯಾರೀಸ್ ಎಲ್ಲ ಒಂದಷ್ಟು ಸೀರೆಗಳು ತಗೊಂಡಿದ್ನಲ್ಲ, ಇವಾಗ ಚೆನ್ನಾಗಿ ಯೂಸ್ ಆಗ್ತದೆ. ಬಿಕಾಸ್ ಪ್ರತಿ ವಾರ ಶುಕ್ರವಾರ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಸ್ಯಾರಿ ಉಟ್ಕೊಂಡೇ ಪೂಜೆ ಮಾಡೋದು. ಒಂಥರ ಖುಷಿ ಅನ್ಸುತ್ತೆ. ಮತ್ತೆ ಗೃಹಿಣಿ ಅಂತ ನನಗೆ ತುಂಬಾನೇ ಜಾಸ್ತಿ ಫೀಲ್ ಆಗುತ್ತೆ ಅವಾಗ. ಆ್ಯಂಡ್ ಇವಾಗ ಜಸ್ಟ್ ಮತ್ತೆ ಬೆಳಗ್ಗೆ ಪೂಜೆ, ಇವತ್ತು ಶನಿವಾರ, ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಎತ್ತಿಡ್ಬೇಕಲ್ವಾ ದೇವ್ರದ್ದು. ಸೊ ಎಲ್ಲಾನು ಎತ್ತಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ದೇವ್ರಿಗೆ ಹಾಕಿದ್ದು ಮಲ್ಲಿಗೆ ಹೂವನ್ನ ನಾನೇ ಮುಡ್ಕೊಂಡಿದ್ದೀನಿ. ನಾವೇ ಮುಡ್ಕೋಬೇಕಂತೆ. ಮತ್ತೆ ದೇವ್ರಿಗೆ ಏನು ಒಡವೆ ಹಾಕಿರ್ತೀವಲ್ಲ ಅದನ್ನು ಕೂಡ ಹಾಕೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಚೈನ್ ಮತ್ತೆ ಬಳೆ ಹಾಕಿದ್ನಲ್ಲ, ನಾನೇ ಹಾಕೊಂಡೆ. ಅಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವತ್ತಿನ ವ್ಲಾಗ್ ಮೇನ್ ಆಗಿ ಬಂದ್ಬಿಟ್ಟು, ನಿಮ್ಮೆಲ್ರಿಗೂ ಗೊತ್ತು ಇನ್ನೇನು ಹತ್ರದಲ್ಲೇ ಬಂದ್ಬಿಡ್ತು ನಮ್ಮ ಹೊಸ ವರ್ಷ. ಸೊ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಅಂದ್ರೆ ವರ್ಷಕ್ಕೊಂದು ಯುಗಾದಿ ಹಬ್ಬ ಬರುತ್ತೆ. ವರ್ಷಕ್ಕೊಂದು ಯುಗಾದಿ ಹಬ್ಬಕ್ಕೆ ಒಂದೇ ಒಂದು ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಹೊಸ ವರ್ಷ ಅಲ್ವಾ, ಹೊಸ ವರ್ಷಕ್ಕೆ ಹೊಸ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಹೋಗ್ಬೇಕು ಸ್ಯಾರಿ ತಗೊಳಕ್ಕೆ ಅಂತ. ನಿಮಗೆ ಇಷ್ಟ ನಾನು ಸೀರೆ ತಗೊಳ್ಳೋದು ಅಂದ್ರೆ, ನಾನು ಸೀರೆನ ಸುಮ್ಮನೆ ಯಾವುದೋ ಒಂದು ಸೀರೆ ಅಂತ ತಗೊಳ್ಳೋದಿಲ್ಲ ಗೈಸ್. ನನಗೆ ತುಂಬಾ ಇಷ್ಟ ಆಗ್ಬೇಕು, ಅದು ಬಾಳಿಕೆ ಬರುತ್ತಾ, ಅದರದ್ದು ಹೆಂಗೆ ಕ್ವಾಲಿಟಿ, ಮೆಟೀರಿಯಲ್ ಅದು ಇದು ಎಲ್ಲ ಚೆನ್ನಾಗಿ ನೋಡಿ ನಾನು ಸೀರೆನ ತಗೊಳ್ಳೋದು. ಸೊ ಇವತ್ತು ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ. ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ಇನ್ನೇನು ಯುಗಾದಿ ಹಬ್ಬ, ನೀವು ಕೂಡ ಸ್ಯಾರಿ ಎಲ್ಲ ತಗೊಳಕ್ಕೆ ಅಂತ ಹೋಗ್ತೀರಲ್ವಾ. ಸೊ ಒಂದು ಒಳ್ಳೆ ಅಂಗಡಿ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿ ತಗೊಂತೀನೋ ಯೂಶ್ವಲಿ ಅಲ್ಲಿ ರೆಗ್ಯುಲರ್ ಆಗಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಯ್ತಾ. ಅಂಡ್ ಯಾವ ಅಂಗಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಅದೇ ಅಂಗಡಿದು ಬ್ಯಾಗ್ ಕೂಡ ಇಲ್ಲೇ ಇದೆ. ಅನುಗ್ರಹಗೆ ಹೋಗೋಣ ಅಂತ. ಬಿಕಾಸ್ ಚಿಕ್ಕಪೇಟೆಗೆಲ್ಲ ತುಂಬಾ ದೂರ ಆಗುತ್ತೆ. ಇವಾಗ ಹೋಗೋಷ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ. ಸೊ ಅನುಗ್ರಹಗೆ ಹೋಗಿ ಅಲ್ಲೇನ್ ಸಕ್ಕತ್ತಾಗಿರೋ ಸೀರೆಗಳು ಸಿಗುತ್ತೆ. ಸೊ ಅಲ್ಲಿಂದನೇ ತಗೊಂಡ್ಬರೋಣ ಅಂತ. ಮತ್ತೆ ಇಲ್ಲೊಂದು ಮಮ್ಮಿ ಮನೇಲಿ ಒಂದಿಷ್ಟು ಸೀರೆ ಇಟ್ಬಿಟ್ಟಿದೆ ನಾನು. ಸೊ ಅದನ್ನೆಲ್ಲ ತಗೊಂಡ್ಬಂದಿದ್ದೀನಿ. ವಾರ ಒಂದೊಂದು ಸೀರೆ ಉಟ್ಕೊತೀನಲ್ವಾ, ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದೀನಿ. ಎಲ್ಲ ಇಡಬೇಕು. ಸೊ ಗೈಸ್, ಇಲ್ಲಿ ನೋಡ್ಬೋದು, ನಾನು ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಇಲ್ಲಿ ಇದೆಯಲ್ಲ, ಇದು ಮೇಲ್ಗಡೆ ಬಂದು ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ. ಮತ್ತೆ ಇದು ಈ ತರ ಕಡಿಮೆ ಬಜೆಟ್ ಸ್ಯಾರಿ, ಅಂದ್ರೆ ಡೈಲಿ ವೇರ್ ಸ್ಯಾರಿ ಅಂತಾರಲ್ಲ ಆ ತರ. ಅಂಡ್ ಇಲ್ಲಿ ಕಂಪ್ಲೀಟ್ ಬಂದು ಇದೆಲ್ಲ ಫುಲ್ ಇಲ್ಲಿಂದ ಇಲ್ಲಿ ತನಕ ಫುಲ್ ಡಿಸೈನರ್ ಸ್ಯಾರೀಸ್. ಅಂಡ್ ಇದರಲ್ಲಿ ಇರುವಂತ 99% ಸೀರೆ ನಾನು ಅನುಗ್ರಹದಿಂದಾನೇ ತಗೊಂಡಿರೋದು. ಬಟ್ ಈ ಡಿಸೈನರ್ ಸ್ಯಾರೀಸ್ ಒಂದೊಂದು ಸತಿ ಹುಟ್ಟಿ ನಿಮ್ಗೆ ತೋರಿಸಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇಂದ ಡೆಫಿನೆಟ್ಲಿ ಹುಟ್ಕೊಂಡು ತೋರಿಸ್ತೀನಿ ಆಯ್ತಾ. ಸೊ ಒಂದಿಷ್ಟು ಸೀರೆಗಳು ಇದಾವೆ, ಬಟ್ ಇದೆಲ್ಲ ಹುಟ್ಟಿದ್ದೀನಲ್ವಾ. ಒಂದು ಸೀರೆ ಪುನೀತ್ ಕೂಡ ಹೇಳ್ತಾ ಇದ್ರು ತಗೋ ಹೋಗ್ಲಿ ಸೀರೆ. ನಾನು ಅವ್ರು ಕೇಳ್ತಾ ಇದ್ದೀನಿ, ಹೊಸ ವರ್ಷ ಅಲ್ಲಿ ಏನಾದ್ರೂ ಒಂದು ತಗೋಬೇಕು ಅಂತ ಅನಿಸ್ತೈತೆ ಅಂತ. ಸರಿ, ಒಂದು ಸೀರೆನ ತಗೋಬಿಡು. ಇನ್ನೇನು ಇವಾಗ ಅವ್ರು ನೋಡ್ತಾ ಇದಾರಲ್ವ ನನ್ನ ವಾರ ಸೀರೆ ಉಟ್ಕೋತಾ ಇದ್ದೀನಿ ಅಂತ. ಇನ್ನೇನು ಇಲ್ಲಿ ವಾರ ಉಟ್ಕೊಂತೀಯಲ್ವಾ, ಒಂದು ತಗೋ ಚೆನ್ನಾಗಿರೋದು ಅಂತ ಅಂದ್ರು. ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಇನ್ನೇನು ನಾನು ಮತ್ತೆ ಸಿಂಬಾ ಹೊರಡ್ತೀವಿ ಮಮ್ಮಿ ಮನೆಗೆ ಹೋಗಿ. ಅಲ್ಲಿ ಮಮ್ಮಿ ಮತ್ತೆ ಲಚ್ಚುನ ಕರ್ಕೊಂಡು ಲಚ್ಚುನ ತಗೋತೀನಿ ಅಂತ. ಅವ್ರನ್ನ ಕರ್ಕೊಂಡು ಅನುಗ್ರಹಕ್ಕೆ ಹೋಗೋದು. ಮಮ್ಮಿ ಮನೆಗೆ ಹೋಗೋಣ ಬಾ. ಓಕೆ ಗಾಯ್ಸ್, ಫೈನಲಿ ರೀಚ್ ಆದ್ವಿ ನಾವು ಅನುಗ್ರಹ ಟೆಕ್ಸ್ಟೈಲ್ಸ್ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಇರೋದು. ಇದು ಬಂದು ಲೊಕೇಟ್ ಆಗಿರೋದು ಎಲ್ಲಿ ಅಂತ ಸ್ಟಾರ್ಟಿಂಗ್ಗೆ ಹೇಳ್ಬಿಡ್ತೀನಿ. ಸೊ ಇದು ಬಂದು ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಹತ್ರನೇ ಆಯ್ತಾ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಇದೆ, ಇದ್ರ ಪಕ್ಕನೇ ಇದೆ. ಜಿಯೋ ಲೊಕೇಶನ್ ಕೂಡ ಹಾಕಿರ್ತೀನಿ ನಾನು. ತುಂಬಾ ಜನ ಕೇಳ್ತೀರಾ ಎಲ್ಲಿದೆ ಲೊಕೇಶನ್ ಹೇಳಿ ಅಂತ. ಸೊ ಜಿಯೋ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನೀವು ಗೂಗಲ್ ಸರ್ಚ್ ಕೂಡ ಗೂಗಲ್ಗೆ ಹೋಗ್ಬಿಟ್ಟು ಅನುಗ್ರಹ ಟೆಕ್ಸ್ಟೈಲ್ಸ್ ಅಂತ ಹಾಕಿದ್ರು ಕೂಡ ಸರ್ಚ್ ಮಾಡ್ಬೋದು, ಬರುತ್ತೆ. ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಹತ್ರದ್ದು. ಅನುಗ್ರಹನೂ ಇದೆ ಇವ್ರದ್ದು, ಮತ್ತೆ ಅನುಯೋಜ್ಯನೂ ಇದೆ. ಅನುಯೋಜ್ಯ ಬಂದ್ಬಿಟ್ಟು ಅಲ್ಲಿ ಜಾಸ್ತಿ ಮಕ್ಕಳು ಬಟ್ಟೆ, ಮತ್ತೆ ಹುಡುಗಿಗೆ ಚೂಡಿದಾರ್ಸ್ ಅದೆಲ್ಲ ಆ ತರ, ಮತ್ತೆ ಜೆಂಟ್ಸ್ಗೆ ಶರ್ಟ್ ಪ್ಯಾಂಟ್ ರೆಡಿಮೇಡ್ ಆ ತರ ಎಲ್ಲ ಅಲ್ಲಿ ಸಿಗುತ್ತೆ. ಆಪೋಸಿಟ್ ಅಲ್ಲೇ ಇದೆ. ಇಲ್ಲಿ ಬಂದು ಫುಲ್ ಇದೊಂದು ಕಂಪ್ಲೀಟ್ ಸೆಕ್ಷನ್ ಸ್ಯಾರಿದು ತೋರಿಸಿದೀನಿ ಅಲ್ವಾ. ಸೊ ಇವತ್ತು ಕೂಡ ನೋಡೋಣ ಅಲ್ವಾ.
ಸಾರಿ ನೋಡೋಣ ಅಂತ. ಬಿಕಾಸ್ ತುಂಬಾ ಟೈಮ್ ಆಗಿತ್ತು, ಹೊಸ ಸ್ಟಾಕ್ ಬಂದಂತ ಗೊತ್ತಾಯ್ತು. ವಾಟ್ಸ್ಆಪ್ ಅಲ್ಲಿ ನೋಡಿದ್ವಿ ಹೊಸ ಸ್ಟಾಕ್ ಬಂದಂತ. ಆದ್ರೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಮ್ಮ ಹತ್ರ ಇವ್ರ ನಂಬರ್ ಎಲ್ಲ ಇರುತ್ತಲ್ಲ. ಸೊ ಫ್ರೆಂಡ್ಸ್, ಸಾರಿ ಶಾಪಿಂಗ್ ಮಾಡೋಣ ಅಂತ. ಏನಕ್ಕೆ ಅಂತ ಅಂದ್ರೆ ಯುಗಾದಿ ಹಬ್ಬ ಬರ್ತಿದೆ. ಸೊ ಹಬ್ಬಕ್ಕೆ ಅಂತ ಫಸ್ಟ್ ಸೀರೆ ತಂದಿರೋಣ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ನಾವು ಸಾರಿ ಹಬ್ಬದ ಒಂದು 2 ದಿವಸ ಮುಂಚೆ ತಗೋತೀವಿ, ಅದು ಬ್ಲೌಸ್ ಹೊಲಿಯೋಕೆ ಟೈಮೇ ಸಾಲಲ್ಲ. ಅದಕ್ಕೆ ಇವತ್ತು ಫ್ರೀ ಕೂಡ ಇದ್ವಿ, ಮಕ್ಕಳೆಲ್ಲ ಮಲಗಿದ್ದಾರೆ, ಲಡ್ಡು ಹಬ್ಬ ಎದ್ದಿದ್ದಾರೆ. ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಹೊಸ ಸ್ಟಾಕ್ ಬರ್ಬೇಕಿತ್ತು, ಬಟ್ ಆಮೇಲೆ ಅವರಿಬ್ರು ಎದ್ಬಿಟ್ರೆ ಮತ್ತೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಮ್ಮಿ ಕಾಲ್ ನೋವು ಕೂಡ ಇತ್ತು. ಸೊ ಅದಕ್ಕೆ ಮನೇಲಿ ರೆಸ್ಟ್ ಮಾಡ್ತೀನಿ, ನೀವು ಹೋಗಿ ಬನ್ನಿ, ಇಷ್ಟ ಚೆನ್ನಾಗಿದೆ ಕಲೆಕ್ಷನ್ಸ್, ನನಗೂ ಒಂದೆರಡು ತಗೊಬನ್ನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ತುಂಬ ಒಳ್ಳೊಳ್ಳೆ ಸೀರೀಸ್ ಕಲೆಕ್ಷನ್ ಎಲ್ಲ ಬಂದಿದೆ. ಹಾಗೆ ಒಂದೆರಡು ಕಲೆಕ್ಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಸೊ ದಟ್ ತುಂಬ ಯೂಸ್ ಆಗುತ್ತೆ ಅಂತ. ಸೊ ಫಸ್ಟ್ ಸೀರೆ ತೆಗೆದಿದ್ದಾರೆ, ಇದು ಬನಾರಸ್ ಸ್ಯಾರೀಸ್ ಅನ್ನೋದು ಬನಾರಸ್ ಓನ್ಲಿ ಬನಾರಸ್ ಸ್ಯಾರಿನಾ? ಓಕೆ, ಪ್ಯೂರ್ ಬನಾರಸ್ ಹೆಂಗೆ ಇದು? ಇಲ್ಲ, ಮಿಕ್ಸ್ ಇದು, ಮಿಕ್ಸ್ ಬನಾರಸ್. ಬನಾರಸ್ ಪ್ಯೂರ್ ಇಲ್ಲ ಮಾತ್ರ. ಓಕೆ, ಇದು ಮಿಕ್ಸ್ ಅಂತ ಇದು ಸರಿಗಿದು ಬ್ಲೌಸ್ ಪೀಸ್ ಅಂತ ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ. ಸಖತ್ತಾಗಿದೆಯಲ್ಲ? ಸಖತ್ತಾಗಿದೆ. ಆಕ್ಚುಲಿ ಸೆರಗದು ಕಲರ್ ತುಂಬಾ, ಐ ಮೀನ್ ಬ್ಲೌಸ್ ಕಲರ್ ತುಂಬಾ ಚೆನ್ನಾಗಿದೆ. ಅದೇನೋ ಗೊತ್ತಿಲ್ಲ, ಅಂತೂ ಇಂತೂ ನಾವು ಅಲ್ಲೇ ಕೊನೆಗೆ ಹೋಗೋದೇ ಆ ಪರ್ಪಲ್ ಕಲರ್ಗೆ. ಇವತ್ತು ಮಾತ್ರ ನಾನು ಆ ಕಲರ್ ತಗೊಳ್ಳೇಬಾರ್ದು ಡಿಸೈಡ್ ಮಾಡ್ಕೊಂಡಿದ್ದೀನಿ ಗೈಸ್. ಹಂಗ ಅಂದಿದ ತಕ್ಷಣ ಕೊನೆಗೆ ಅದೇ ಸೀರೆ ಕೈಗೆ ಬಂತು ನೋಡು. ಇನ್ನೊಂದು ಸೀರೆ, ಈ ಸೀರೆ ನೆನಪಿದ್ಯಾ ನಿಮಗೆ? ನಾನು ಆಂತರ್ಯಾಗಿ ಹೋಗ್ಬಿಟ್ಟು ತಗೊಂಡ್ಬಂದಿದ್ನಲ್ಲ ಲಚ್ಚುಗೆ ಈ ಥರ ಕಲರ್ ಒಂದು, ಮತ್ತೆ ನನಗೆ ಒಂದು ಬ್ಲೂ ಕಲರಲ್ಲಿ ಇರಬೇಕಲ್ಲ ಇದರಲ್ಲಿ ತೋರಿಸಿ. ನನ್ನನ್ನು ಆಂತರ್ಯ ಅವರು ಸ್ಪೆಷಲ್ ಆಗಿ ತಂದಿದ್ದಾರೆ ಅಂದ್ಕೊಂಡಿದ್ದೆ. ಇದೆಲ್ಲ ಕಡೆನೂ ಸಿಗ್ತಿದೆ ಗೈಸ್. ಇದು ನಾನು ತಗೊಂಡಿದ್ದ ಕಲರು, ಇದು ಲಚ್ಚು ತಗೊಂಡಿದ್ದ ಕಲರು. ಇನ್ನೂ ಕಲರ್ಸ್ ಇದೆ ಇದರಲ್ಲಿ. ವೈನ್ ಕಲರ್. ವೈನ್ ಕಲರ್ ಇದೆ ಕಣೆ ಅಕ್ಕ, ಸಖತ್ತಾಗಿದೆ ಅಲ್ಲ ವೈನ್ ಕಲರ್. ಇದು ಒಂಥರ ಮರೂನ್ ಪರ್ಪಲ್. ಇದು ಎರಡು ಆಲ್ಮೋಸ್ಟ್ ಒಂದೇನೆ, ಬಟ್ ಬಾರ್ಡರ್ ಡಿಫ್ರೆನ್ಸ್ ಅಷ್ಟೇ. ಬಟ್ ವೈನ್ ಕಲರ್ ಸಕ್ಕತ್ತಾಗಿ ಕಾಣಿಸುತ್ತೆ. ವೈನ್ ಕಲರ್ ತರಬಾರ್ದ ಇವಳು ಅಂತ ಒಳಗೆ. ವೈನ್ ಕಲರ್ ಇದೆ, ಪಿಂಕ್ ಕಲರ್ ಅಲ್ಲಿ ಇದೆ. ಪಿಂಕ್ ಕಲರ್ ನಾನು ಅಲ್ಲೂ ನೋಡಿದೆ, ಬಟ್ ಪಿಂಕ್ ಕಲರ್ ಬೇಡ ಅಂತ ಹೇಳ್ಬಿಟ್ಟು ತಂದಿರ್ಲಿಲ್ಲ ಅಷ್ಟೇ. ಇದು ಏನ್ ಮೆಟೀರಿಯಲ್ ಅಂತಾರೆ ಇದನ್ನ? ಇದು ಸೆಮಿ ಮೈಸೂರು ಸಿಲ್ಕ್ ಅಂತ. ಸೆಮಿ ಮೈಸೂರು ಸಿಲ್ಕ್ ಅಂತ ಗೈಸ್. ಈ ಮೈಸೂರು ಸಿಲ್ಕ್ ಅಲ್ಲಿ ಇವಾಗ ಎಷ್ಟೊಂದು ಬಂದ್ಬಿಟ್ಟಿದೆ. ಸೆಮಿ ಮೈಸೂರು ಸಿಲ್ಕ್, ಕ್ರೇಪ್ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್. ಏನ್ ಬೇಕು ಮಗ್ನೆ? ಅಲ್ಲಿಟ್ಟಾ? ಇಲ್ಲೈತವು. ಸೊ ಗೈಸ್, ಈ ಒಂದು ಸೀರೆ ಹೇಗಿದೆ? ನಾನು ಇದನ್ನೇ ತಗೊಂಡಿರೋದು, ಹೇಗೆ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ಇವತ್ತು ನಾನು ಈ ಕಲರ್ ಅಥವಾ ಈ ಪ್ಯಾಟರ್ನಲ್ಲಿ ತಗೊತಾ ಇಲ್ಲ, ಬಟ್ ಸ್ಟಿಲ್ ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತೈತೆ. ಇದನ್ನೇನಂತಾರೆ? ಟಿಶ್ಯೂ ಗೋಲ್ಡನ್ ಅಂತ ಇದೆ. ಟಿಶ್ಯೂ ಗೋಲ್ಡನ್. ನೋಡುವುದು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಸಖತ್ತಾಗಿದೆ ಕಣೆ ಅಕ್ಕ, ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತೈತೆ. ಫಂಕ್ಷನ್ಸ್ಗೆಲ್ಲ ಹಾಕೊಳ್ಳೋಕೆ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ಇದ್ರ ಬ್ಲೌಸ್ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡು ಬ್ಲೌಸ್ ಸಖತ್ತಾಗಿದೆಯಲ್ಲ. ಇದು ನಿಮಗೆ ಮೈಸೂರು ಸಿಲ್ಕ್ ಅಲ್ಲಿ ಪ್ಯೂರ್ ಅಲ್ಲಿ ಒಂದು 15,000 ಅಲ್ಲಿ ಸೇಮ್ ಡಿಸೈನ್ ಬರುತ್ತೆ. ಅದು ಪ್ಯೂರ್, ಅದು ಕಾಪಿ. ಇದು ಓಕೆ 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 ಗೈಸ್, ಕಲಂಕಾರಿ ಸೀರೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಆಕ್ಚುಲಿ ತುಂಬಾ ಟ್ರೆಂಡಿಂಗ್ ಇರೋದು ಕಲಂಕಾರಿ. ಸೊ ನಮ್ಮ ಅತ್ತೆ ಹೇಳ್ತಾ ಇದ್ರು ಒಂದು ಕಲಂಕಾರಿ ತಗೋ ಅಂತ. ನಾನು ಇದೇನು ಹಿಂಗಿರುತ್ತಲ್ಲ, ಇದೇನು ಡ್ರಾಯಿಂಗ್ ತರ ಇದೆಯಲ್ಲ ಸೀರೆ ಮೇಲೆ, ಅದೇ ತರ ಕಲಂಕಾರಿ ಅಂತ ಇದ್ರೆ ಹೆಸರು. ಹೌದಾ? ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಅಂತ. ಇದು ಕಂಪ್ಲೀಟ್ ಹ್ಯಾಂಡ್ ವಾಶ್ ಮಾಡಬಹುದು. ಕಂಪ್ಲೀಟ್ ಹ್ಯಾಂಡ್ ವಾಶ್. ಸೊ ಗೈಸ್, ಕ್ರೇಪ್ ಸಿಲ್ಕ್ ಅಲ್ಲ, ಓನ್ಲಿ ಕ್ರೇಪ್ ಮೆಟೀರಿಯಲ್ದು. ಚೆನ್ನಾಗಿದೆ, ಕುಟ್ಕೊಂಡಾಗೆಲ್ಲ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಆ್ಯಕ್ಚುಲಿ ಹಿಂಗೆ ನೋಡೋದಕ್ಕಿಂತ ಇಲ್ಲಿ ಕೆಳಗಡೆ ಹಿಂಗೆ ಬರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ಬ್ಲೂ ಕಲರ್ ಥರ ಇದೆ. 3 ಕಲರ್ಸ್ ಮಾತ್ರ. ಚೆನ್ನಾಗಿದೆ, ಇದು ಕಲರ್ ಚೆನ್ನಾಗಿದೆ. ಇದು ಕಲರ್ ಚೆನ್ನಾಗಿದೆ, ಡಿಫರೆಂಟ್ ನ್ಯೂ ಕಲರ್ಸ್. ಹೆಂಗೆ ಕಾಣಿಸ್ತಿದೆ? ಸಖತ್ತಾಗಿ ಕಾಣಿಸ್ತೈತೆ. ಕಲರ್ ಬ್ರೌನ್ ಅಲ್ವಾ ಸರ್? ಅದು ಯಾವ ಕಲರು? ಚಾಕ್ಲೇಟ್ ಬ್ರೌನ್. ಚೆನ್ನಾಗಿದೆ ಗೈಸ್, ನಾನು ನೋಡ್ತೀನಿ ಹೇಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಉಟ್ಕೊಂಡಾಗ ತುಂಬ ಸಖತ್ತಾಗಿ ಕಾಣುತ್ತೆ. ಮಸ್ತಾಗಿದೆ ಅಕ್ಕ. ಅಲ್ಲ? ಆ್ಯಂಡ್ ಇದು ನೀನು ಗೋಲ್ಡ್ ಹಾಕೊಂಡ್ರು ಅಲ್ಲ, ಮಸ್ತಾಗಿ ಒಳ್ಳೆ ಮದುವೆ ಹೆಣ್ತರನೇ ಕಾಣಿಸುತ್ತೆ ಆ ಸೀರೆ.
ಈಗ ಅಲ್ಲ ನಿಮಗೆ ಈ ಕೌಂಟರ್ ಅಲ್ಲಿ. ಈ ಕೌಂಟ್ 1600 5000 ಸಿಗುತ್ತೆ ಈ ಸೊ ಗೈಸ್ ಈ ಕೌಂಟರ್ ಅಲ್ಲಿ 1600 ಇಂದ 5000 ತನಕನೂ ಕಲೆಕ್ಷನ್ಸ್ ಇದೆ. ಒಂದೊಂದು ಸೀರೆನೂ ಒಂದೊಂದು ರೇಟ್. ಅಂಡ್ ಕಲಂಕಾರಿ ಬೇಕು ಅಂದ್ರೆ ಈ ಕಲಂಕಾರಿ ಎಷ್ಟು? 3000 ಸ್ಟಾರ್ಟಿಂಗ್. 3000 to 4000. ಓಕೆ 3000 to 4000 ಕಲಂಕಾರಿದು ಪ್ರೈಸಸ್ ಇದೆ. ಆ್ಯಂಡ್ ಇದು ನಾನು ಆಂತರಿಯಿಂದ ತೊಗೊಂಡಿದ್ದಲ್ಲ ಅಲ್ಲೇ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಗೈಸ್. ಇಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆನಲ್ಲಿ ಸಿಗುತ್ತೆ. ಅಲ್ಲಿ ಆ್ಯಕ್ಚುಲಿ ನಾವು ಕೊಟ್ಟಿದ್ದು 2600 ಬಟ್ ಇಲ್ಲಿ 2060 ರುಪೀಸ್. ಆಲ್ಮೋಸ್ಟ್ 550 ರೂಪಾಯಿ ಡಿಫ್ರೆನ್ಸ್. ಸೊ ಆರಾಮಾಗಿ ಬರ್ಬೋದು. ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್, ಒಂಥರ ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್ ಅಂತಾರಲ್ಲ ಆ ಥರ ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಕೌಂಟರ್ಗೆ ಹೋಗೋಣ. ಇದೇನು? ಆರ್ಗನ್ಜಾ ಪಟೋಲಾ ಅಂತ ಇದು. ಆರ್ಗೆನ್ಜಾ ಪಟೋಲಾ. ಎಸ್, ಪಟೋಲಾ ಅಂದ್ರೆ ಈ ಡಿಸೈನ್ಸ್ ಇದೆಲ್ಲ, ಹಾಂ ಈ ಡಿಸೈನ್ಗೆ ಪಟೋಲಾ ಅಂತ ಹೇಳ್ತಾರೆ. ಓಕೆ, ಈ ಥರ ಡಿಸೈನ್ನ ಪ್ಯಾರೆಟ್ ಡಿಸೈನ್ನ. ಮತ್ತೆ ಇದು ಮೆಟೀರಿಯಲ್ಸ್ ಆರ್ಗನ್ಜಾ ಅಂತ, ಇದು ಪ್ಯೂರ್ ಆರ್ಗನ್ಜಾ ಮೆಟೀರಿಯಲ್. ಓಕೆ, ಬ್ರೈಡಲ್ ಸಾರಿ ಥರ ಕಾಣಿಸ್ತದೆ ಅಲ್ವಾ? ಉಟ್ಕೊಂಡ್ರೆ ಒಂಥರ ಸಖತ್ ಫುಲ್ ಗ್ಲೋಯಿಂಗ್, ಆ ಫೇಸ್ ಮೇಲೆ ಆ ಗ್ಲೋನೇ ಬಂದ್ಬಿಡುತ್ತೆ. ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಓ, ಬ್ಲೌಸ್ ಕೂಡ ಅಷ್ಟೇ ಕಾಂಟ್ರಾಸ್ಟ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇವಾಗಿನ ಬ್ರೈಡ್ಸ್ ಎಲ್ಲ ಈ ಥರ ಕಾಂಟ್ರಾಸ್ಟ್ ಬ್ಲೌಸಲ್ಲೇ ಜಾಸ್ತಿ ಇದಿರೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಕೌಂಟರಲ್ಲಿ ನೋಡೋಣ ಯಾವ ರೀತಿ ಸ್ಯಾರೀಸ್ ಇದೆ ಅಂತ. ಇಲ್ಲೆಲ್ಲ ಜಾಸ್ತಿ ಕಾಟನ್ ಇದೆ ಅನ್ಸುತ್ತಲ್ಲ? ಮಿಕ್ಸ್ ಇದೆ, ಕಾಟನ್ ಮಿಕ್ಸ್ ಇದೆ, ಕಾಟನ್ ಮಿಕ್ಸ್ ಇದೆ, ರಾ ಸಿಲ್ಕ್ ಇದೆ, ಟಸರ್ ಸಿಲ್ಕ್ ಇದೆ, ಆರ್ಗನ್ಜಾ ಇದೆ. ಒಂದು ಆರ್ಗೆನ್ಸಾ, ಒಂದು ರಾ ಸಿಲ್ಕ್, ಒಂದು ಟಸರ್ ಸಿಲ್ಕ್. ಇದು ರಾ ಸಿಲ್ಕ್ ಮೆಟೀರಿಯಲ್ಸ್ ಅಂತ ಇದು. ಓಕೆ, ಇದು ರಾ ಸಿಲ್ಕ್. ರಾ ಸಿಲ್ಕ್ ಅಲ್ಲಿ ಕಾಂಟ್ರಾಸ್ಟ್ ಬರುತ್ತೆ, ಸೆಲ್ಫ್ ಬರುತ್ತೆ. ಇದರಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಮಮ್ಮಿ ಒಂದು ಸ್ಯಾರಿ ತಗೊಂಡ್ರು ರೀಸೆಂಟ್ಲಿ. ಚೆನ್ನಾಗಿ ಕಾಣಿಸುತ್ತೆ ಆ ಸೀರೆ ಉಟ್ಕೊಂಡಾಗ, ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್. ಎಷ್ಟು ಸಕ್ಕದಾಗಿದೆ ಅಂದರೆ ಇದರದ್ದು ಫುಲ್ಲು ಡಿಸೈನ್ ನೋಡಿ. ಇಲ್ಲಿ ಸೀರೆ ಮೇಲೆ ಈ ಥರ ಎಲ್ಲ ಪ್ಯಾಟರ್ನ್ ಬಂದಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಇಲ್ಲೂ ಇದೆಯಲ್ಲ, ಅಲ್ಲೂ ಇದೆ. ಈ ಸೀರೆನೂ ಚೆನ್ನಾಗಿದೆ ಕಣೆ ಅಕ್ಕ. ಇದು ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಕಲರ್ಸ್, ಅದ್ರ Different ಮೇಲೆ ಆಗಿದೆ. ಪ್ಯಾಟರ್ನ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿ ಅನಿಸಿದೆ. ಈ ಕಲರ್ ಕೂಡ ತುಂಬಾ ಯೂನಿಕ್ ಕಲರ್. ಅದಕ್ಕೆ ಹೇಳಿದೆ ಚೆನ್ನಾಗಿದೆ ಅಂತ. ಈ ಕಾಲ್ ಆಕ್ಚುಲಿ ಲೈಟ್ ಆಗಿ ಶೈನ್ ಕೂಡ ಇದೆ ಆ ಸಾರಿಲಿ ಅಲ್ವಾ ಅಕ್ಕ? ಅಂದ್ರೆ ಶೈನಿಂಗ್ ಕೊಟ್ಟವ್ರೆ. ಅಮ್ಮಮ್ಮ ಅಮ್ಮಮ್ಮ ಅಲ್ಲ ಕಣೆ ಹೆಚ್ಚು, ನೀನು ಯಾವಾಗ ಅಮ್ಮಮ್ಮ ಅದೇ ಅಂತ. ಅಮ್ಮ ಜೊತೆ ಅಮ್ಮಮ್ಮನೂ ಪ್ರಮೋಷನ್ಸ್ ಇದೆ. ಲಡ್ಡು 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 ಇಲ್ಲಿ ಲಡ್ಡು ಇಲ್ಲಿ ನೋಡಿ, ಇಲ್ಲಿ ಅದು ಯಾರದು? ಮತ್ತೆ ಪರ್ಪಲ್ ಸಿಗಾಕೊಂಡ ನೀನು. ಅದೇ ಪರ್ಪಲ್ ಕಲರ್ ಸಕಲ ಕಾಣಿಸ್ತಾ ಇದೆ. ಪರ್ಪಲ್ ನಮ್ಮ ಹತ್ರ ಇಲ್ಲ ಅಂತ ಅನ್ಬಿಟ್ಟು ತಗೋಬೇಕು ಅಷ್ಟೇ. ಈ ಕಲರ್ ನಿನ್ನ ಹತ್ರ ಈ ಕಲರ್ ಇದೆ ನನ್ನ ಹತ್ರ. ಈ ತರ ಸೀರೆ ಅದು ಸೇಮಾ? ಸಿಮಿಲರ್. ಫ್ರೆಂಡ್ಸ್, ನಂಗೆ ಆಕ್ಚುಲಿ ಈ ಮೆಂತ ಕಲರ್ ಇಷ್ಟ ಆಯ್ತು. ಅಂದ್ರೆ ಸಮಥಿಂಗ್ ಡಿಫ್ರೆಂಟ್. ನನ್ನ ವಾಲ್ಡ್ರಾಪ್ ಮೆಹಂದಿ ಅಲ್ಲ ಅದು, ಮೆಹಂದಿ ಕಲರ್. ಮೆಹಂದಿ ಕಲರ್, ಸಾರಿ. ಚೆನ್ನಾಗಿದೆ ಮೆಹಂದಿ ಅಕ್ಕ? ಇಲ್ಲ ಓಕೆನಾ? ಚೆನ್ನಾಗಿದೆ ಅಷ್ಟೇ ನನಗೆ. ಅಂದ್ರೆ ಇದು ಆಬ್ವಿಯಸ್ಲಿ ಸಖತ್ತಾಗಿದೆ. ಬಟ್ ಏನಪ್ಪಾ ಅಂದ್ರೆ ಇದು ಆಲ್ರೆಡಿ ಅಂತ ಒಂದು ಕಡಿಮೆ ಅಂದ್ರೆ ಒಂದು 5-6 ಇದೆ ಅಕ್ಕ ಪರ್ಪಲ್. ಬೇಡ, ಪರ್ಪಲೇ ತಗೊಳ್ಳೋಗಿದ್ರೆ ನೀನು ತಗೋ ಮೆಹಂದಿ ಕಲರ್. ನೀನ್ ಪರ್ಪಲ್ ತಗೋತೀಯಾ? ನಾನು ಪರ್ಪಲೇ ತಗೊಳ್ಳಲ್ಲ, ನೋ ಪರ್ಪಲ್. ಇದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ಇದ್ರ ಮೇಲೆ ಸಖತ್ ಪ್ಯಾಟರ್ನ್ಸ್ ಇದೆಲ್ಲ. ಇದು ಯಾವ ಮೆಟೀರಿಯಲು? ಇದೇನು ಪ್ರೈಸ್? ಇದು ಇದು ಚೆನ್ನಾಗಿದೆ. 1070 ಇದು. 1070. ರಾ ಸಿಲ್ಕ್ ಅದು. ಅಕ್ಕ ಇದು ಚೆನ್ನಾಗಿದೆ ಕಣೆ. ಚೆನ್ನಾಗಿದೆ. ಇದು ನೀನು ಕೂಡ ಅಷ್ಟೇ, ಅದು ಕಲಂಕಾರಿ ತರ ನಿನ್ ಡ್ರೆಸ್ ಸ್ಟಾರ್ಟ್ ಅಲ್ವಾ? ಅಂದ್ರೆ ಕಲಂಕಾರಿ ಫುಲ್ ಪ್ರಿಂಟ್ ಆಗಿರೋದು. ಫ್ರೆಂಡ್ಸ್, ನಾನು ನಿಮಗೆ ನನ್ನ ವ್ಲಾಗ್ ಅಲ್ಲಿ ಒಂದು ಬ್ಲಾಕ್ ಸಾರಿ ತೋರಿಸಿದ್ನಲ್ಲ, ಸೊ ಆ ಸೀರೆ ಬಂದು ನಮ್ಮ ಮಮ್ಮಂದಂತೆ. ಇವಾಗ ಒಂದು ಬ್ಲಾಕ್ ಸಾರಿ 1635 ಇದು. 1635. ಇದು ಕಾಟನ್ ಸಿಲ್ಕ್ ಅಲ್ಲಿ ಸಾಫ್ಟ್ ಲೈಟ್ ವೇಟ್ ಮೆಟೀರಿಯಲ್ಸ್ ಅಂತ ಇದು. ಆಮೇಲೆ ಸಾರಿ ಫುಲ್ ಆಗಿ ಗೋಲ್ಡ್ ಡಿಸೈನ್ಸ್ ಕೊಟ್ಟಿದ್ದಾರೆ. ತೋರಿಸಿದ ಸೀರೆಲ್ಲ ಆಲ್ಮೋಸ್ಟ್ ಲೈಟ್ ವೇಟ್ ಮೆಟೀರಿಯಲ್. ಹೌದೌದು. ಯಾವುದು ಇವಾಗ ಅದೇ heavy trend ಅಂತ ಆಗಿದೆ. ಅನಿಸ್ತಿಲ್ಲ, ಎಲ್ಲ light. ಈಗ ಅದೇ ರನ್ನಿಂಗ್ ಮೆಟೀರಿಯಲ್ಸ್ ಅದು. ತುಂಬಾ ಲೈಟ್ ವೇಟ್ ಆಗಿರಬೇಕು, ಸಾಫ್ಟ್. ಬಟ್ 95% ಕಸ್ಟಮರ್ ಎಲ್ಲ ಕೇಳ್ತಾರೆ ಅದ ಲೈಟ್ ವೇಟ್ ಮೆಟೀರಿಯಲ್ಸ್. ಹೌದು. ಅದು ಹೇಗ್ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಅಂತ. ಆಮೇಲೆ ರಫ್ ಇದ್ರೆ ನರಿಗೆ ಮಾಡಕ್ಕೆ ಉಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ. ಗೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ತಗೊಳ್ಳಿ, ನಿನ್ಗೆ ತಾನೇ ಇಲ್ಲ. ಅಕ್ಕ ತಗೊಂಡ್ರು ನನಗೆ, ನಾನು ತಗೊಂಡು. ಅಲ್ಲ, ನಿಮ್ಮ ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ ತಂಗಿ ಇಬ್ಬರಿಗೆ ಒಂದೊಂದು ಸಾರಿ ಕೊಡ್ತೀರಾ ಬ್ಲಾಕ್ ಅಲ್ಲಿ. ಓಕೆ, ಒಂದೊಂದು ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾತ್ರ ಹೌದು, ಅಷ್ಟೇ. ಸೇಮ್ ಮೆಟೀರಿಯಲ್ಸ್ ಬಟ್ ಡಿಸೈನ್ಸ್ ಮಾತ್ರ ಬೇರೆ ಬರುತ್ತೆ. ಲಡ್ಡುಮಾ, ಈ
ಇದು ಚೆನ್ನಾಗಿದ್ಯಾ ಮಗ್ನೆ? ಇದು ಅಂತೆ ನನ್ನ ಮಗ ನನಗೆ ಇಲ್ಲ. ಚೆನ್ನಾಗಿದೆ. ಇದೇನು ಆಗಲ್ಲ ಅಲ್ವಾ ಇದು? ಇಲ್ಲ ಏನಾಗಲ್ಲ. ವಾಶ್ ಅಲ್ಲಿ ಅಥವಾ ಏನು ಆಗಲ್ಲ? ಏನಾಗಲ್ಲ. ಅದನ್ನ ಆರಾಮಾಗಿ ಹ್ಯಾಂಡ್ ವಾಶ್ ಮಾಡ್ಬೋದು. ಓಕೆ. ಆಕ್ಚುಲಿ ನಾವು ಮಾಡಿದೀವಲ್ಲ ತಗೊಂಡೋಗಿರೋ ಸೀರೆ, ನಾನು ಮಾಡಿದ್ದೀನಿ ಹ್ಯಾಂಡ್ ವಾಶು, ಏನಾಗಿಲ್ಲ. ಹ್ಯಾಂಡ್ ವಾಶ್ ನಾವಿಂತ ಡ್ರೈ ವಾಶ್ ಕೊಡ್ತೀವಿ. ರೇಷ್ಮೆ ಸೀರೆ ಹ್ಯಾಂಡ್ ವಾಶ್ ಮಾಡ್ತೀವಿ. ಇಲ್ಲ ರೇಷ್ಮೆ ಸೀರೆ ಡ್ರೈ ವಾಶ್ಗಳು ಏನಿಲ್ಲ. ಏನು ಗೊತ್ತಾ, ಬಂದಾಗ ನಿಮಗೆ ಯಾವ ಕೌಂಟರ್ಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಈ ರೇಂಜಿಂದ ಈ ರೇಂಜಿಗೆ ತನಕ ಬೇಕು ನಮಗೆ ಸ್ಯಾರಿ ಅಂತ ಆ ಕೌಂಟರ್ಗೆ ಡೈರೆಕ್ಟಾಗಿ ಬರ್ಬೋದು. ರೀಸನೇಬಲ್, ಒಳ್ಳೆ ಕಲೆಕ್ಷನ್ಸು, ಡಿಸೈನ್ಸು, ಪ್ಯಾಟರ್ನ್ಸು, ಕಲರ್ಸು ಎಲ್ಲಾನು ಇದೆ. ಸೊ ಐ ಗೆಸ್ ಚೂಸಿ ಲೈಕ್ ನಾವೇ ಏನೋ ಚೂಸ್ ಮಾಡ್ಕೊಂಡು ತಂದಿರೋ ಥರ ಇವರು ಚೂಸ್ ಮಾಡ್ಕೊಂಡು ತಂದಿದ್ದಾರೆ ಒಂದಷ್ಟು ಸೀರೆಗಳು. ಆಕ್ಚುಲಿ ಇವ್ರಿಗೆ ನಮ್ಮ ಡಿಸೈನ್ ಚೆನ್ನಾಗಿ ಗೊತ್ತು. ನಾವು ಯಾವ ಥರ ಅಷ್ಟು 10 ವರ್ಷದಿಂದ ಬರ್ತಾ ಇಲ್ವಾ? 10 ವರ್ಷ ಜಾಸ್ತಿನೇ ಆಯಿತು. 2010 15 ಇಯರ್ಸ್ ಆಯಿತು. ಓಕೆ ಗೈಸ್, ಸೊ ಬನ್ನಿ ಇವಾಗ ನೆಕ್ಸ್ಟ್ ಕೌಂಟರ್ಗೆ ಹೋಗೋಣ. ಇದು ಪ್ಯೂರ್ ಕಾಟನ್ ಅಂತ ಕೊಯಮತ್ತೂರು ಕಾಟನ್ ಸ್ಯಾರೀಸ್ ಅಂತ ಇದು. ಕೊಯಂಬತ್ತೂರು ಕಾಟನ್ ಹೌದು. ಇದು ಫುಲ್ ಕಾಟನ್ ಅಲ್ಲಿ ಈ ಥ್ರೆಡ್ ಮತ್ತೆ ಈ ಥ್ರೆಡ್ ಮತ್ತೆ ಜೂಟ್ ಥ್ರೆಡ್ ಇದು. ಓಕೆ. ಈಗ ನಿಮಗೆ ಸಿಲ್ಕ್ ಸ್ಯಾರಿಯಲ್ಲಿ ಜೂಟ್ ಥ್ರೆಡ್ ಬರುತ್ತಲ್ಲ, ಆ ಥರ ಸಿಲ್ಕ್ ಥ್ರೆಡ್ ಅದು. ಇದು ಜೂಟ್ ಥ್ರೆಡ್ ಇದು ಕಾಟನ್ದಲ್ಲಿ. ಓಕೆ. ಇದು ಫುಲ್ ಮಿಷಿನ್ ವರ್ಕ್ ಮಾಡಿದ್ದಾರೆ ನೋಡಿ. ಎಲ್ಲ ವಿವಿಂಗ್ ಏನಾಗಲ್ಲ. ನೀವು ಕಾಲಿಗೆ ಚೈನ್ ಹಾಕಿದ್ರು ಕೆಲವೊಮ್ಮೆ ಹಾಗೆ ಆಗುತ್ತೆ. ಎಲ್ಲ ಕಾಲಿಗೆ ಚೈನ್ಗೆ ಸಿಗಾಕೊಂಡು ಎಷ್ಟೊಂದು ಕಾಲ್ಚೆನೆ ಬಿಚ್ಚಿಡ್ಬೇಕಾಗುತ್ತೆ. ಬರುತ್ತೆ ಕಾಟನ್ ಅಲ್ಲಿ. ಮಲ್ ಇದು ಇನ್ನೊಂದು ಅಂತಾರಲ್ಲ ಹೆಸರು, ಏನಪ್ಪಾ ಅದು? ಮಲ್ ಕಾಟನ್ ಅಲ್ಲ, ಇಕ್ಕತ್ ಸ್ಯಾರಿ. ಇದು ಆಕ್ಚುಲಿ ಬಟ್ಟೆ ಹೆಸರು ಮಲ್ ಅಲ್ಲ, ಇದು ಡಿಸೈನ್ಸ್ ಹೆಸರು ಇದು ಇಕ್ಕತ್. ಹೌದು. ಅಲ್ಲ ಕಣೆ, ಇನ್ನೊಂದು ಅಂತಾರಲ್ಲ, ಅದೇನೋ ಮಮ್ಮಿ ಪೋಚಂಪಲ್ಲಿ. ಪೋಚಂಪಲ್ಲಿ ಮತ್ತೆ ಏಕೆ ದೊಡ್ಡ ಒಂದೇನೆ ಹೆಸರು ಮಾತ್ರ ಬೇರೆ ಬೇರೆ ಅಷ್ಟೇ. ಕಲರ್ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ, ರೆಡ್ ಮತ್ತೆ ಬ್ಲೂ. ಎಷ್ಟು ಸಾಫ್ಟ್ ಅನಿಸ್ತಿದೆ ಗೊತ್ತಾ? ಹೌದಾ? ಅದೆಲ್ಲ ಬೇರು ಬರಿ ಸಕ್ಕದಾಗ ಕಾಣಿಸ್ತಾ ಇದೆ ಕಲರು ಕ್ಯಾಮ್ರಾದಲ್ಲಿ. ಕಾಣಿಸ್ತಿದೆಲ್ಲ. ಆಕ್ಚುಲಿ ಮಿರರ್ ಅಲ್ಲಿ ನೋಡೋಕೆ ಅಷ್ಟು ಒಂಥರ ರಿಚ್ನೆಸ್ ಕೊಡುತ್ತಲ್ಲ, ಅದು ಎಲಿಗೆಂಟ್ ಸಿಂಪಲ್ ರಿಚ್. ಸುಮ್ಮನೆ ಸಿಂಪಲ್ ಆಗಿ ಒಂದು ಈ ತರ ಚಿಕ್ಕದಾಗಿ ಚೋಕರ್. ಅದು ಬೇಡ, ಅದೇನಂತಾರದ್ನ ಮಮ್ಮಿದಿದ್ದೀರಾ ಅದು ಅಟ್ಟಿಗಾನು ಹಾಕಿದ್ರಲ್ಲ, ಸಖತ್ ಬರುತ್ತೆ ಇದು. ಇವಾಗ ಇಲ್ಲಿ ಇರೋ ಕಾಟನ್ ಸ್ಯಾರೀಸ್ ಅಲ್ಲಿ ಇಲ್ಲಿ ಅಂದ್ರೆ ಈ ಕೌಂಟರ್ ಅಲ್ಲಿ ಇರೋ ಕಾಟನ್ ಸ್ಯಾರೀಸ್ ಏನೇನ್ ಪ್ರೈಸಸ್? ನಿಮಗೆ 675 ಇಂದ 5000. 675 rupees ಇಂದನೂ 675 ಅಂತ ತೋರಿಸಿ. ಸಕ್ಕದಾಗಿ ಬರಿಮಾ ಇದು ಕಾಟನ್ ಸ್ಯಾರಿಯಲ್ಲಿ ಪ್ಲೇನ್ ವಿತ್ ಬಾರ್ಡರ್ 675. ಅದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಕಂಪನಿ ಅವರು. ಫುಲ್ ಪ್ಲೇನ್ ಆಗಿ ಇದೆ. ಫುಲ್ ಪ್ಲೇನ್ ಇದೆ. ಹೌದು, ಫುಲ್ ಪ್ಲೇನ್. ಅದರಲ್ಲಿ ಚೆಕ್ಸ್ ಇದೆ. ಚೆಕ್ಸ್ ಚೆನ್ನಾಗಿರುತ್ತಲ್ಲ. ಆಮೇಲೆ ಸೆಲ್ಫ್ ಡಿಸೈನ್ ಕೊಡೋರ್ಗೆ ಈ ತರ ಮದ್ವೆ ಫಂಕ್ಷನ್ಸ್ ಅಲ್ಲೆಲ್ಲ ಕೊಡ್ತೀವಲ್ಲ ನಾವು ಸೀರೆಗಳು, ಅದಕ್ಕೂ ಚೆನ್ನಾಗಿರುತ್ತೆ. ಹೌದು. ಎಂತೆಂಥದ್ದು ಸ್ಯಾರಿ ಕೊಡೋ ಬದಲು ಈ ಥರ 1000 rupees ಕೂಡ ಚೆನ್ನಾಗಿದೆ ಸ್ಯಾರಿ ನೋಡಿ. ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿದೆ. ಕೊಡೋರ್ಗೆ ಏನು ಕೊಡ್ಬೋದು ಆರಾಮಾಗಿ. 795 ಅಂತ ಗೈಸ್. ಕಲರ್ ಕಾಂಬಿನೇಷನ್ ನೋಡಿ ಏನು ಸಖತ್ತಾಗಿದೆ. ಚೆನ್ನಾಗಿದೆ ಗೈಸ್. ಒಂದಷ್ಟು ಸೀರೆಗಳಿದಾವೆ ಇಲ್ಲಿ. ಲೈಕ್ ಕಾಟನ್, ಇದು ಫುಲ್ ಕಂಪ್ಲೀಟ್ ಒಂದು ಸೆಕ್ಷನ್ ಬಂದುಬಿಟ್ಟು ಕಾಟನ್ ಸ್ಯಾರೀಸ್. ಆ್ಯಂಡ್ ಇದರಲ್ಲಿ ಬಂದು 800 rupees-ಇಂದನೂ 5000 to 6000 ತನಕನೂ ರೇಂಜಸ್ ಸ್ಯಾರೀಸ್ ಇದೆ. ಬೇಸಿಕಲಿ ಏನಪ್ಪ ಅಂದರೆ ನೀವು ಎಷ್ಟು ದುಡ್ಡಿನ ಸೀರೆ ತಗೋತಿರೋ ಅಷ್ಟು ಆ ಥರ ಸೀರೆನೂ ಇರುತ್ತೆ ಅಲ್ವಾ. ಕಡಿಮೆ ದುಡ್ಡಿಂದು ಅಂದರೆ ಎಷ್ಟು ಸಕ್ಕರೆ ಹಾಕಿದ್ರೆ ಎಷ್ಟು ಸ್ವೀಟ್ ಆ ಥರ ಸ್ಯಾರಿಗೆ ಎಷ್ಟು ದುಡ್ಡು ಹಾಕ್ತಿರೋ ಅಷ್ಟು ಚೆಂದ ಕಾಣುತ್ತಂತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸೆಕ್ಷನಿಗೆ ಹೋಗೋಣ. ಈ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ಡೈಲಿ ವೇರ್ ಸ್ಯಾರೀಸ್ನ ನಾನು ತೊಗೊಂಡಿದ್ದೀನಿ. ಅದನ್ನು ನಾನು ಇವಾಗ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಸೊ ಎವ್ರಿ ಶುಕ್ರವಾರ ಒಂದೊಂದು ಸೀರೆ ಉಟ್ಕೋತೀನಿ. ಒಂದೊಂದು ಸೀರೆನೂ ಅನುಗ್ರಹದ್ದೇ ಉಟ್ಕೋತಾ ಇದ್ದೀನಿ. ಹೌದು ಮಗನೇ, ಇದನ್ನು ಕೊಡಿಸ್ತೀಯ ನೀನು? ನನ್ನ ಮಗ ಇದನ್ನೇ ಹಿಡ್ಕೊಂಡವನೇ, ಅಮ್ಮ ತಗೋ ಅಮ್ಮ ತಗೋ. ಡೈಲಿ ಯೂಸ್ ಸ್ಯಾರೀಸ್ ಇದು. ಹೌದು. ಸಿಂಥೆಟಿಕ್ ಕಾಟನ್ ಇದೆ. ಸಿಂಥೆಟಿಕ್ ಕಾಟನ್ ಇದು 690. 690 ಸಾಫ್ಟ್ ಆಗಿ ಇಲ್ಲೂ ಇದೆ ಕಲಂಕಾರಿ, ಸ್ವಲ್ಪ ಸೆಮಿ ಕಲಂಕಾರಿ ಚೆನ್ನಾಗಿದೆ ನೋಡಿ. ಕಲರ್ ತುಂಬ ಚೆನ್ನಾಗಿದೆ.
ಇದು ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲ? ಇದೆಲ್ಲ ನಿಮಗೆ ಸಿಂಥೆಟಿಕ್ ಕಾಟನ್ ಅಲ್ಲಿ 500 to within 1000 965 ಲಾಸ್ಟ್. ಇದು ಹ್ಯಾಂಡ್ ವಾಶ್ ಮಾಡ್ಬೋದು. ತುಂಬಾ ಲೈಟ್ ವೇಟ್ ಆಗಿರುತ್ತೆ. ಐರನ್ ಏನು ಬೇಡ, ತಿಕ್ ಆಗಿರುತ್ತೆ. ಇದು ತುಂಬಾ ಏನು ಸೆಕೆ ಆಗೋದು ಏನು ಎಷ್ಟು ಸೆಕೆಲ್ಲ ಉಟ್ರು ಸೆಕೆ ಆಗಲ್ಲ ಸರ್. ಇದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಸಿಂಥೆಟಿಕ್ ಕಾಟನ್ ಅಂತ. ಸಿಂಥೆಟಿಕ್ ಕಾಟನ್ ಅಂತ ಗೈಸ್. ಇಲ್ಲಿ ನೋಡಿ ಕೆಳಗಡೆ ಪ್ಯಾಟರ್ನ್ ನೋಡಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ನೋಡಿ ಎಷ್ಟಂತ ಎದ್ದು ಕಾಣಿಸ್ತಿದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಅನ್ಸುತ್ತೆ ಅಲ್ವಾ ಇದು? ಹೌದು, ಜೂಟ್ ಕಾಟನ್. ಇದು ಕೂಡ ಚೆನ್ನಾಗಿದೆ ಕಲರ್. ನಂಗೆ ಈ ತರ ಸೀರೆಗಳು ಇತ್ತೀಚೆಗೆ ಜಾಸ್ತಿ ಇಷ್ಟ ಆಗ್ತಿದೆ. ಬಿಕಾಸ್ ಇದೆಲ್ಲ ಏನ್ ಗೊತ್ತಾ, ನಾವು ಈ ತರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಉಟ್ಕೊಂಡು ಹೋಗ್ಬೋದು, ಮತ್ತೆ ಆರಾಮಾಗಿ ಮನೇಲಿ ಏನಾದ್ರು ಪೂಜೆ ಗೀಜೆ ಮಾಡ್ತಾ ಇದೀವಿ ಅಂದ್ರೂ ಉಟ್ಕೋಬಹುದು. ಒಂದ್ ಬೇಜಾರು ಗೊತ್ತಾ ಫ್ರೆಂಡ್ಸ್, ನಮ್ ಸೀರೆ ಏನೋ ಕಡಿಮೆ ಸಿಗುತ್ತೆ, ಬ್ಲೌಸ್ ಮೇಲೆ 600 ರೂಪಾಯಿ. ಹೌದು, ಇವಾಗ ತಗೊಂಡು ಹೋಗೋದು 800-900 ರೂಪಾಯಿ ಸೀರೆಗೆ 600 ರೂಪಾಯಿ ಕೊಟ್ಟು ಬ್ಲೌಸೇ ಹೊಲಿಸ್ಬೇಕು. ಅದೇ ಒಂದು ಬೇಜಾರು. ಸ್ಲೀವ್ಸ್ ಇದು ಹಿಂಗೆ ಸ್ಲೀವ್ಸ್ ಇದು ಅಂಡ್ ಸೀರೆ ಹಿಂಗೆ ಎಲ್ಲಿದೆ ಅಮ್ಮ ಚೆನ್ನಾಗಿದೆ ಅಲ್ಲ? ಇದ್ರ ಪ್ರೈಸ್ ಎಲ್ಲ ಏನಿದೆ? 1000 rupees. 1000 rupees. ಇದೇ ಕಲರ್ಸ್ ಕೂಡ ಇದೆಯಾ? ಇದೆ, ತುಂಬಾ ಕಲರ್ಸ್ ಇದೆ ಫ್ರೆಂಡ್ಸ್. ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಅಂಡ್ ಇನ್ನೊಂದು ಬೆಸ್ಟ್ ಏನ್ ಗೊತ್ತಾ, ನಿಮ್ಗೆ ಬಂದು ಈ ತರ ಬಾಕ್ಸ್ ಪೀಸ್ ಇದು. ಅಂಡ್ ಇದಕ್ಕೆ ಬ್ಲೌಸ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತೈತಾ? ಚೆನ್ನಾಗಿ ಕಾಣಿಸ್ತೈತೆ. ಅಂದ್ರೆ ಒಂಥರ ಫುಲ್ ಲೈಟಿಶ್ ಬ್ರೌನಿಶ್ ಗ್ರೇಯಿಶ್, ಅದೇನೋ ಒಂಥರ ಡಿಫ್ರೆಂಟ್ ಕಲರ್ ಇದು. ಬಟ್ ಬರೋದು ಪರ್ಪಲ್ಗೆನೆ. ಬ್ಲೌಸ್ ಪರ್ಪಲ್ ಇಂಗ್ಲಿಷ್ ಕಲರ್ ಸೀರೆ ಫ್ರೆಂಡ್ಸ್, ಇಂಗ್ಲಿಷ್ ಕಲರ್ ಸೀರೆ. ಇಂತರ ಪಾಚಿ ಗ್ರೀನ್ ಅಲ್ಲ, ಡಾರ್ಕ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದು ನೋಡಿ, ಇದು ಸಖತ್ತಾಗಿದೆ. ಸ್ಯಾಟಿನ್ ಸ್ಯಾರೀಸ್ ಅಂತ. ಇದು ಸ್ಯಾಟಿನ್ ಸ್ಯಾರಿ. ಹೌದು, ಇದು ಸ್ಯಾರಿ ಫುಲ್. ಇದು ಬ್ಲೌಸ್. ಓಕೆ, ಇದು ಸೊಂಟ ಬೆಲ್ಟ್. ನೈಸ್. ಸೊಂಟದ ಬೆಲ್ಟ್ ಎಲ್ಲ ಇದೆಲ್ಲ ಚಿಕ್ಕೆ. ಸೊಂಟದ ಬೆಲ್ಟ್ ನಾನೊಂದ್ಸತಿ ಇನ್ಸ್ಟಾಗ್ರಾಮ್ ಇಂದ ತರಿಸ್ಕೊಂಡಿದ್ದೆ ಗೊತ್ತಾ ಲಚ್ಚು? ಗೊತ್ತು ನೆನಪೈತೆ ಅದು. ನಂಗೆ ಈ ಕಲರ್ ತುಂಬಾ ಚೆನ್ನಾಗಿದೆ. ಕಲರ್ ಸಖತ್ತಾಗಿದೆ. ಚೆನ್ನಾಗಿದೆಯಮ್ಮ? ತೋರ್ಸು. ಆಲ್ಮೋಸ್ಟ್ ಚೆನ್ನಾಗಿ ಕಾಣುತ್ತೆ ಕಣೆ, ಸಖತ್ತಾಗಿ ಕಾಣಿಸುತ್ತೆ. ಈಗ ಟಿ-ಶರ್ಟ್ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಹಿಂಗೆ ಹೇಳ್ತಾವಳೆ, ಇವಾಗ ನೀನ್ ತಗೋ, ನಂಗೆ ಆಮೇಲೆ ದುಡ್ಡು ಕೊಡು ಅಂತವಳೆ. ಹೋಗ್ಲಿ ತಗೋ, ನಾನು ಕೊಡಿಸ್ತೀನಿ ಅಂತ ಇಲ್ಲ. ತಗೊಳ್ಳಿ, ನಾನೇ ಕೊಡಿಸ್ತೀನಿ. ನಾನೇ ಇಂತ 1000 ರೂಪಾಯಿ ಸೀರೆ ತಗೊಳ್ಳಿ, 10,000 ರೂಪಾಯಿ ಸೀರೆ ತಗೋತೀನಿ, ನೀನ್ ಕೊಡಿಸ್ತೀಯ ಅಂದ್ರೆ. ನಾನು ಕೊಡಿಸ್ತೀನಿ ಅಂತ ಹೇಳೋದು. ಅದೊಂದೇ ಸತಿ 10,000ಕ್ಕೆ ಹಾಕ್ತಾಳೆ. ಚೆನ್ನಾಗಿದೆ. ಇದು ಬೇಡವೇ ಬೇಡ. ನಂಗೆ ಅದೇ ಬ್ಲೌಸ್ ಅಷ್ಟೇ ಸೀರೆ ಸಖತ್ತಾಗಿದೆ. ಚೆನ್ನಾಗಿದೆ. ನನ್ನ ಬಟ್ಟೆ ಕಾಂಬಿನೇಷನ್ಗೂ ಸೀರೆ. ಆಕ್ಚುಲಿ ನಿನ್ ಬಟ್ಟೆ ಕಾಂಬಿನೇಷನ್ ಎಲ್ಲ ಸೀರೆನೂ ಹೋಗ್ತಾ ಇದೆ. ಪರ್ಫೆಕ್ಟ್ ಆಗಿ ಡ್ರೆಸ್ ಹಾಕೊಂಡು ಬಂದಿದ್ಯಾ. ಹಿಂಗೆ ನಾವು. ಓ ಲಚ್ಚು, ಇದು ಇದೇ ತರ. ಹ್ಞೂ ಕಣೆ, ಇದು ಸೇಮ್ ನಮ್ಮ ಹತ್ರ ಇದೆಯಲ್ಲ. ನನ್ನ ಹತ್ರ ಬ್ಲೂ ಕಲರ್ ಇದೆ, ಮಮ್ಮಿ ಹತ್ರ ಒಂಥರ ಕಲರ್. ಗೈಸ್, ಯೆಲ್ಲೋ ಕಲರು ಮತ್ತೆ ಇನ್ನೊಂದು ಮೊನ್ನೆ ಉಟ್ಕೊಂಡಿತ್ತು ಮಮ್ಮಿ, ವೈನ್ ಕಲರು. ವೈನ್ ಕಲರ್ ಪೂಜೆಗೆ ಉಟ್ಕೊಂಡಿತ್ತಲ್ಲ ಅದು. ಚೆನ್ನಾಗಿದೆ ಗೈಸ್. ಈ ಸೀರೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಸತಿ ಉಟ್ಕೊಂಡ್ರು ಏನೂ ಹಾಳಾಗಲ್ಲ. ನಾವು ಬೆಜ್ಜಾನ್ ಟ್ರೈ ಮಾಡಿದೀವಿ ಈ ಸೀರೆಗಳೆಲ್ಲ, ಅದಕ್ಕೆ ತೋರಿಸ್ತಾ ಇದೀವಿ. ಒಂದು ಎಲ್ಲಾನು ಚೆನ್ನಾಗಿದೆ ಕಣ. ಇದು ಮಾತ್ರ ಅಂತ ಹೇಳಂಗಿಲ್ಲ, ಒಂದೊಂದು ಕೌಂಟರ್ ಅಲ್ಲೂ ಅದು ಯೂನಿಕ್ನೆಸ್ ಇದೆ. ಕ್ವಾಲಿಟಿ, ಪ್ರೈಸ್ ಮಾತ್ರ ಸೂಪರ್. ಇದೆಲ್ಲ ಎಷ್ಟು ಹೇಳಿ? 800 ಸಮಥಿಂಗ್ ಏನೋ. 690. 690ಗೆ ಬಂದ್ಬಿಡುತ್ತೆ. ಈಗ ನಾನು ತಗೊಂಡಾಗ 800 ಏನೋ ಇತ್ತು ನೋಡಿ ಗೈಸ್. ಇವಾಗ ಇನ್ನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ ಪ್ರೈಸ್ ಎಲ್ಲ, ಅನುಗ್ರಹ ಅವರು. ಸೊ ಗೈಸ್, ಫೈನಲಿ ಈ ಸೆಕ್ಷನ್ಗೆ ಬಂದಿದ್ದೀವಿ. ಇದು ಬಂದು ನಮ್ಮ ಫೇವ್ರೆಟ್ ಸೆಕ್ಷನ್. ಬಿಕಾಸ್ ನನ್ನ ಮನೇಲಿ ನಾನು ತೋರಿಸಿದಲ್ಲ ನಿಮಗೆ ಬೆಳಗ್ಗೆ, ಒಂದಷ್ಟು ಸೀರೆಗಳೆಲ್ಲ ಇದೇ ಸೆಕ್ಷನಿಂದನೇ ತುಂಬಿರೋದು, ಎಲ್ಲ ಸೀರೆಗಳನ್ನು. ಇವಾಗ ಬ್ಲೌಸ್ ಎಲ್ಲ ಟೈಟಾಗಿ ಹಾಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಇಲ್ಲಿ ಇವಾಗ ಬಂದ ತಕ್ಷಣ ಕಣ್ಣು ಕಾಣಿಸಿದ್ದು ಇದೊಂದು ಯೆಲ್ಲೋ ಕಲರ್ ಸ್ಯಾರಿ. ನನ್ನ ಫೇವ್ರೆಟ್ ಕಲರ್ ಫ್ರೆಂಡ್ಸ್. ಲಚ್ಚು ಫೇವ್ರೆಟ್ ಕಲರ್. ಅದಕ್ಕೆ ಹೇಳ್ತಾ ಇದ್ದೀನಿ, ತಗೊಳ್ಳೆ, ನಾನೇ ತಗೊಡ್ತೀನಿ, ತಗೋ ಅಂತ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ. ಇದಕ್ಕೆ ಬಂದು ಫುಲ್ ಕಂಪ್ಲೀಟ್ ಈ ಥರ ಯೆಲ್ಲೋ ಕಲರಲ್ಲಿ ಇದೆ ಸೀರೆ. ಗೋಲ್ಡನ್ ಥ್ರೆಡ್ ಅಲ್ಲಿ ಸ್ವಲ್ಪ ಇದನ್ನ ಮಾಡಿದ್ದಾರೆ, ಅಷ್ಟೇ ವರ್ಕ್ ಮಾಡಿದ್ದಾರೆ. ಅಂಡ್ ಬ್ಲೌಸ್ ಬಂದು ರನ್ನಿಂಗ್ ಬ್ಲೌಸ್. ಇದಕ್ಕೆ ಸೇಮ್ ರನ್ನಿಂಗ್ ಬ್ಲೌಸ್ ಇದಕ್ಕೆ. ಓಕೆ, ಬೇಕಾದ್ರೆ ಕಟ್ ಮಾಡ್ಬೋದು, ಅಲ್ಲೇ ಹಂಗೇನೆ ಬಿಡ್ಬೋದು ನೀವು. ಇಲ್ಲಾಂದ್ರೆ ಆಪ್ಷನ್ ನಿಮಗೆ ಯೆಲ್ಲೋ, ಪಿಂಕ್, ಬಾಟಲ್ ಗ್ರೀನ್, ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಬಾಟಲ್ ಗ್ರೀನ್ ಚೆನ್ನಾಗಿ ಕಾಣುತ್ತೆ. ಎನಿ ಬ್ರೈಟ್ ಕಲರ್ಸ್ ಇದು ಹಾಕಿದ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಿನ್ನ ಹತ್ರ ಗ್ರೀನ್ ಕಲರ್ ಬ್ಲೌಸ್ ಇದೆ ಗೊತ್ತೇನೆ ಅಕ್ಕ, ಡಾರ್ಕ್ ಗ್ರೀನು. ನಾನು ಹಾಕೊಂಡಿದ್ದೆಲ್ಲ ಅವತ್ತು, ಅದು ಸಖತ್ತಾಗಿ ಕಾಣಿಸುತ್ತೆ. ಬಾಟಲ್ ಗ್ರೀನ್ ಬೈ ಚಾನ್ಸ್ ಈ ಥರ ಡಾರ್ಕ್ ಕಾಂಟ್ರಾಸ್ಟ್ ಇಷ್ಟ ಇಲ್ಲ ಅಂದ್ರೂ ಗೋಲ್ಡನ್ ಕಲರ್ ಕೂಡ ಹಾಕಿದ್ರು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇವೇ ಕಲರ್ಸು ಇದೆ, ಹಿಂಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಇದ್ರ ಜೊತೆ ಮಸ್ತಾಗಿದೆ. ಇದು ಹೊಸ ಉಟ್ಕೊಂಡು ತೋರಿಸಿ. ಉಟ್ಕೊಂಡು ತೋರಿಸ್ತೀನಿ, ಲಾಸ್ಟ್ ಉಟ್ಕೊಂಡು ತೋರಿಸ್ತೀನಿ ಗೈಸ್.
ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಇದು ಮರೂನ್ ಕಲರ್. ಈ ಕಲರ್ಸ್ ಎಲ್ಲ ಇವಾಗ ತಗೊಂಡಿಲ್ಲ ಕಣೆ ರೀಸೆಂಟ್ಲಿ. ನೋಡು ಇದು ವೈಟ್. ನನ್ಗೆ ಈ ಕಲರ್ ತುಂಬಾ ಇಷ್ಟ. ఏంటి ಗೊತ್ತಾ, ಈ ಕೇರಳ ಸ್ಯಾರಿ ಇರುತ್ತಲ್ಲ ಅದರಲ್ಲಿ ತುಂಬಾ ಆಕ್ಚುಲಿ ಇದು ಅದೇ ವೈಬ್ ಕೊಡ್ತೈತೆ ಅಕ್ಕ. ಬಾರ್ಡರ್ ಎಲ್ಲ ಅದೇ ವೈಬ್ ಕೊಡ್ತೈತೆ ನೋಡು. ಹೌದು, ಚೆನ್ನಾಗಿದೆ ಕಣೆ. ಇಷ್ಟೊಂದು ಕಲರ್ಸ್ ಇದೆ. ಎಷ್ಟು ಕಲರ್ಸಾ? 5 ಕಲರ್ಸ್. 5 ಕಲರ್ಸ್. ನನಗೆ ತುಂಬಾ ಇದರಲ್ಲಿ ಇಷ್ಟ ಆಗಿರೋ ಕಲರ್ ಟಾಪ್ 3 ಕಲರ್ಸ್ ಬಂದು ಫಸ್ಟ್ ಒನ್ ಇದು ಈ ಕ್ರೀಮ್ ಕಲರ್, ಆಮೇಲೆ ಯೆಲ್ಲೋ ಕಲರ್, ಆಮೇಲೆ ಇದು ರೆಡ್ ಕಲರ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಕುಂಕುಮ ಕಲರ್. ಕುಂಕುಮ ಕಲರ್ ಒಂಥರ ಕ್ರೇಪ್ ತರ ಕಾಣಿಸ್ತೈತಲ್ವಾ ದೂರದಿಂದ? ಹೌದಾ? ಹಂಗೆ ಕಾಣಿಸ್ತೈತೆ. ಚೆನ್ನಾಗಿ ಕಾಣಿಸ್ತೈತಾ? ಸಕ್ಕದಾಗಿ ಕಾಣಿಸ್ತೈತೆ. ಆರ್ಗನ್ಸಾ ಮೆಟೀರಿಯಲ್ಸ್ ಅಂತ ಇದು. ಆರ್ಗನ್ಸಾದಲ್ಲಿ ಇದು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ವೈಟ್ ಥ್ರೆಡ್ ಆಗಿ ಅದ್ರ ಸೀಕ್ವೆನ್ಸ್ ಡಿಸೈನ್ಸ್ ಮಾಡಿದ್ದಾರೆ ಮಿಕ್ಸ್ ಆಗಿ. ಹೌದು, ವೈಟ್ ಸೀಕ್ವೆನ್ಸ್. ಹೌದು, ವೈಟ್ ಥ್ರೆಡ್ ಅಲ್ಲಿ ವೈಟ್ ಸೀಕ್ವೆನ್ಸ್, ಅದಕ್ಕೆ ಈ ಥ್ರೆಡ್ಗೆ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್, ಸಕ್ಕದಾಗಿದೆ. ಮತ್ತೆ ತುಂಬಾ ಲೈಟ್ ವೇಟ್ ಆರ್ಗ್ಯಾನ್ಸಾ ಮೆಟೀರಿಯಲ್. ಏನ್ ಗೊತ್ತಾ, ಈ ತರ ಹ್ಯಾಂಡ್ ವರ್ಕ್ ಸ್ಯಾರೀಸ್ ಅಂತ ಇರ್ತಾರೆ, ಮಷಿನ್ ವರ್ಕ್ ಗಿಂತ ಈ ತರ ಹ್ಯಾಂಡ್ ವರ್ಕ್ ಸ್ಯಾರೀಸ್ ಮತ್ತೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸ್ಯಾರಿ ಲವರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಜಾಸ್ತಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಿಕಾಸ್ ಅದಕ್ಕೆ ಲೈಫ್ ಜಾಸ್ತಿ ಅಲ್ವಾ? ಇದು ಫುಲ್ ಟಿಶ್ಯೂ ಸ್ಯಾರೀಸ್ ಅಂತ. ಇದು ಸ್ಯಾರಿ ಫುಲ್ ನಿಮಗೆ ಸ್ಟೋನ್ಸ್ ಆಲ್ಮೋಸ್ಟ್. ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ ಸೀರೆ, ಒಂದು ಹತ್ತಿರದಿಂದ ತೋರಿಸ್ತೀನಿ ಗೈಸ್. ಈ ಸೀರೆ ನೋಡಿ, ಕಂಪ್ಲೀಟ್ ಕಲರ್ ನೋಡಿ ಇದ್ರದ್ದು ಏನು ಸಕ್ಕದಾಗಿದೆ ಅಂತ. ತುಂಬ ಚೆನ್ನಾಗಿದೆ ಕಲರು. ಆ್ಯಂಡ್ ಇದ್ರದ್ದು ಬಾರ್ಡರ್ ಮತ್ತು ಮಧ್ಯ ಫಸ್ಟ್ ಆಫ್ ಆಲ್ ಮಧ್ಯ ನೋಡಿ ಈ ಥರ ಸ್ಟೋನ್, ಫ್ಲವರ್ ಸ್ಟೋನ್. ಆ್ಯಂಡ್ ಇಲ್ಲಿ ಬಂದಿರುವಂಥ ಒಂದೊಂದು ಸ್ಟೋನ್ ವರ್ಕ್ಸ್ ಆ್ಯಂಡ್ ಬಾರ್ಡರ್ ಫುಲ್ ಸೀರೆ ಬಾರ್ಡರ್ ಹಿಂಗೆ ಇದೆಯಾ? ಫುಲ್ ಬಾರ್ಡರ್ ಮಸ್ತಿದೆ ನೋಡಿ ಚಿಲ್ಲಿ. ಇದು ನಿಮಗೆ ಫುಲ್ ಸೀರೆ ಬಾರ್ಡರ್ ಬಂದು ಹಿಂಗೆ. ಇದು ಬಾಡಿ ಆಮೇಲೆ ಬಾರ್ಡರ್ ಹಾಂ, ಅದು ಸೇರಿ ನಿಮಗೆ ಒಂದು 2000 ಇಷ್ಟೊಂದು ಬರ್ತದೆ ಈ ಸ್ಯಾರಿಯಲ್ಲಿ. ಓ ಓಕೆ. ಅದು ಕಲರ್ಸ್ ಇದೆಯಾ ಸರ್? ಒಂದೇ ಪೀಸ್ ಇದು. ಇದು ಒಂದೇ ಪೀಸಾ? ಹೌದು, ಒಂದೇ ಪೀಸ್ ಅಂತೆ ಗೈಸ್. ಇದು ಸ್ಯಾರಿ ಫುಲ್ ಬಾಡಿ ಇದೆ ಅಲ್ಲ, ಹಾಂ, ಬಾಡಿ ಪ್ಲಸ್ ಬಾರ್ಡರ್ ಆಮೇಲೆ ಸರ್ಗು ಓಕೆ. ಎಲ್ಲ ಸೇರಿ ನಿಮಗೆ ಸ್ಟಾರ್ಟಿಂಗ್ ಟು ಎಂಡಿಂಗ್ ಹಾ. ಒಂದು 2000 ಇಷ್ಟೊಂದು ಸಿಗುತ್ತೆ ನಿಮಗೆ ಇದರಲ್ಲಿ ಈ ಸ್ಯಾರಿಯಲ್ಲಿ. ಈ ಸೀರೆಯಲ್ಲಿ ಹೌದು. ಆಮೇಲೆ ಬನಾರಸ್ ಅಂದ ಇದು. ಬನಾರಸ್. ಎಸ್, ಇದು ಫುಲ್ ಸಾರಿ ಫುಲ್ ಬನಾರಸ್. ತುಂಬಾ ಸಖತ್ತಾಗಿದೆ ಇದು. ಮಸ್ತಾಗಿದೆ ಕಣೆ ಅಕ್ಕ ಇದು. ಇದು ನಿಮಗೆ ಸಾರಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಒಳಗಡೆ ಫುಲ್ ಹ್ಯಾಂಡ್ ವರ್ಕ್ ಇದೆ, ಫುಲ್ ಕೈ ಕೆಲಸ ಇದೆ. ಫುಲ್ ಕೈ ಕೆಲಸ, ಫುಲ್ ಹ್ಯಾಂಡ್ ವರ್ಕ್. ಫುಲ್ ಕಂಪ್ಲೀಟ್ ಗೈಸ್ ಇಲ್ಲಿ ನೋಡಿ, ಕಂಪ್ಲೀಟ್ 6845. ನೋಡಿ ಇಲ್ಲಿ ಫುಲ್ ಹ್ಯಾಂಡ್ ವರ್ಕ್. ಇದು ಫುಲ್ ಹ್ಯಾಂಡ್ ಹ್ಯಾಂಡ್ ವರ್ಕ್ ಇಂದ ತುಂಬಾ ಕಾಸ್ಟ್ಲಿ ವರ್ಕ್ ಅದು. ತುಂಬಾ ಚೆನ್ನಾಗಿದೆ. ಇದು ಸಿಂಗಲ್ ಪೀಸೇನಾ? ಸಿಂಗಲ್ ಪೀಸ್ ಅದು. ಇದು ಸಾರಿ ಫುಲ್ ಜಕಾರ್ಡ್, ಈ ಸೆಂಟ್ರಲ್ ಡಿಸೈನ್ಸ್ ಇದೆ ಅಲ್ಲ, ಹಾ, ಆ ಡಿಸೈನ್ಸ್ಗೆ ಜಕಾರ್ಡ್ ಡಿಸೈನ್ ಅಂತಾರೆ ಇದಕ್ಕೆ. ಓ ಜಕಾರ್ಡ್ ಅವಾಗಲೇ ನೋಡಿದ್ವಲ್ಲ ನಾವು. ಓಕೆ. ಆ್ಯಂಡ್ ಇದು ಬ್ಲೌಸ್ ಹೇಗೆ ಬರುತ್ತೆ? ಬ್ಲೌಸ್ ಫುಲ್ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕ್. ಸ್ಲೀವ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಸ್ಲೀವ್ಸ್ ಎಲ್ಲ ಚೆನ್ನಾಗಿ ಒಂದು ಡಾರ್ಕ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಲೈಟ್ ಕಲರ್ ಸಾರಿಗೆ ಡಾರ್ಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀರಾ. ಆಮೇಲೆ ನಿಮಗೆ ಸಿಂಪಲ್ ಆಗಿ ಹೇಳ್ತಿರೋದಂದ್ರೆ ನಿಮಗೆ ಬೇರೆ ಬ್ಲೌಸ್ ಕೊಟ್ಬಿಟ್ಟು ಕಷ್ಟ ಟೈಲರ್ ಹತ್ರ ಹೋದ್ರೆ ಇಷ್ಟು ವರ್ಕ್ ಮಾಡೋಕ್ಕೆ ಒಂದು 3000 to 4000 ತೊಗೊಳ್ತಾರೆ. ಇಷ್ಟು ಸಿಂಪಲ್ ಬ್ಲೌಸ್ಗೆ ನಿಮಗೆ 6000 ರುಪೀಸ್ಗೆ ಬ್ಲೌಸ್ ಸಾರಿಗೆ ವಿತ್ ವರ್ಕ್ ಆಗಿ ಸಿಗ್ತದೆ ನಿಮಗೆ. ಸಕ್ಕದಾಗಿದೆ ಕಣೆ ಸರ್. ಯಾಕೆ ಇವೆಲ್ಲ ಬರೀ ಪರ್ಪಲ್ ಅಲ್ಲೇ ಇರುತ್ತೆ, ಯಾಕೆ ಬೇರೆ ಕಲರ್ಸ್ ಅಲ್ಲಿ ಇರಲ್ಲ? ರಿಸೆಪ್ಷನ್ಗೆಲ್ಲ ಹಾಕೊಂಡು ಹೋದ್ರೆ ಬಟ್ ಮೇಡಮ್ ನಾನು ಈ ಕಲರ್ ತಗೋಬಾರ್ದು ಅನ್ಕೊಂಡಿದ್ದೀನಿ. ಇದರಲ್ಲಿ ನೀವು ಬೇರೆ ಕಲರ್ಸ್ ತೋರಿಸಿ ಸೀರೆನಲ್ಲಿ. ತೋರ್ಸು ಮತ್ತೆ ಹೆಗ್ಲ ಮೇಲೆ ಹಾಕುವಾಗ. ಆ ಕಲರ್ ಇದಕ್ಕಿಂತ ಚೆನ್ನಾಗಿರ್ಬೇಕು, ಮತ್ತೆ ಅದೇ ಸೀರೆ ತಗೋತೀವಿ. ಇದು ಬಂದು ರಾಮ ಗ್ರೀನ್ ಕಲರ್ ಅಲ್ಲ? ಹೌದು, ಇದು ರಾಮ ಗ್ರೀನ್. ಇದು ಮ್ಯಾಂಗೋ ಯೆಲ್ಲೋ ಅಂಡ್ ಪರ್ಪಲ್. ಬಟ್ ಬೈ ಚಾನ್ಸ್ ನಾವಂತೂ ಈ ಕಲರ್ ತಗೊಳ್ಳಲ್ಲ. ಯಾರಾದ್ರೂ ತಗೊಳಕ್ ಬಂದ್ರೆ ಪರ್ಪಲ್ ಕಲರೇ ತಗೊಳ್ಳಿ, ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಗಿದೆ. ಇದೇನ್ ಮೆಟೀರಿಯಲ್? ಆರ್ಗ್ಯಾನ್ಸಾನಾ? ಎಂತದ? ಸಿಲ್ವರಿ ಶಿಫಾನ್. ಸಿಲ್ವರಿ ಶಿಫಾನ್. ಸಿಲ್ವರಿ ಶಿಫಾನ್ ಅಂದ್ರೆ ಹೆಸರು ಯಾರು ಇಡೋದು ಸೀರೆಗೆ? ಯಾರು ಇಡೋದು ಸರ್ ಸೀರೆಗೆ ಹೆಸರು?
ಕಂಪ್ನಿಯವ್ರು ಇಡ್ತಾರೆ, ಯಾವ ಕಂಪ್ನಿ ಇಡ್ತಾರೆ ಸಾರಿ ಕಂಪ್ನಿ. ಸಿಲ್ವರಿ ಅಂತೆಲ್ಲ ಹೆಂಗ್ ಹೆಸರು ಕಂಡು ಹಿಡಿತಾರೆ ಅವರು ಅಂತ. ಬಟ್ ಒಂಥರ ಸಖತ್ತಾಗಿದೆ, ಡಿಫ್ರೆಂಟ್ ಇದೆ ಅಲ್ವಾ? ನೋಟಿಸ್ ಮಾಡಿದ್ರೆ ಹ್ಮ್ ಇದೊಂಥರ ವಿಂಟೇಜ್ ಅಂದ್ರೆ ಫಸ್ಟ್ ಇದೇ ಕಲರ್ ಟ್ರೆಂಡಿಂಗ್ ಆಗಿತ್ತು, ನೆನಪಾಯ್ತಾ? ಅವ್ರು 5-6 ಇಯರ್ಸ್ ಮುಂಚೆ ಹೌದು, ತುಂಬಾ ಟ್ರೆಂಡಿಂಗ್ ಇತ್ತು ಈ ಕಲರ್ಸ್. ನೆನಪಿಲ್ವಾ ನಿಮ್ಗೆ? ಈ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೂ ಕಡೆ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ಕಲರ್ ಟ್ರೆಂಡಿಂಗ್ ಆಗಿತ್ತು. ಒಂಥರ ಬ್ಲೂನ ಗ್ರೀನಾ ಇದು? ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಏನಿದೆ? ಇದ್ರದ್ದು ಆಕ್ಚುಲಿ ನೋಡಿದ್ರೆ ನೋಡಿ, ಪರ್ಲ್ ವರ್ಕ್ ಎಲ್ಲ ಇದೆ. ಫುಲ್ ಸ್ಯಾರಿ ಒಂದೇ ತರ ಬಂದಿದೆ ಅಲ್ವಾ ಇದು? ಬ್ಲೂ ಕಲರ್. ನೀನ್ ತಗೋ. ಇದು ಲಕ್ಷ್ಮೀಪತಿ ಬ್ರ್ಯಾಂಡ್ ಸೀರೀಸ್ ಇದು. ಏನೋ ಲಕ್ಷ್ಮೀಪತಿ ಬ್ರ್ಯಾಂಡ್ ಸ್ಯಾರೀಸ್. ಓಕೆ ಗೈಸ್, ಇವಾಗ ವರ್ಕ್ ಸ್ಯಾರೀಸ್ ಎಲ್ಲ ನೋಡ್ಕೊಂಡ್ ಬಂದ್ವಲ್ಲ. ಆ್ಯಂಡ್ ಇಲ್ಲಿದೆ ನೋಡಿ ಒಂದಿಷ್ಟು ಫುಲ್ಲು ಸಿಲ್ಕ್ ಸ್ಯಾರೀಸ್, ಅಲ್ಲಿ ತನಕನೂ ಕಂಪ್ಲೀಟ್ ಸಿಲ್ಕ್ ಸ್ಯಾರಿ ಸೆಕ್ಷನ್ ಇದು. ಸೊ ಇಲ್ಲಿ ಬಂದು ಫುಲ್ಲು ಬರೀ ರೇಷ್ಮೆ ಸೀರೆನಾ ಇಲ್ಲ ಮೈಸೂರು ಸಿಲ್ಕು ಇದೆಯಾ? ಮೈಸೂರು ಸಿಲ್ಕ್ ಮತ್ತೆ ರೇಷ್ಮೆ ಎರಡೂ ಇದೆ ಗೈಸ್. ಸೊ ಬನ್ನಿ ಇಲ್ಲಿ ಕೂಡ ನೋಡೋಣ. ನಮ್ಮಮ್ಮ ತಗೊಂಡಿದ್ದು ಒಂದು ಕಾಸ್ಟ್ಲಿ ರೇಷ್ಮೆ ಸೀರೆ ಬಂದು ಇಲ್ಲೇ, ಫಸ್ಟ್ ಕಾಸ್ಟ್ಲಿ ರೇಷ್ಮೆ ಸೀರೆ ಇಲ್ಲೇ ತಗೊಂಡಿದ್ದು. ಆ ಸೀರೆ ಇನ್ನೂ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ. ಇದು ಫುಲ್ ಗೋಲ್ಡ್ ಸ್ಯಾರೀಸ್ ಅಂತ ಇದೆ. ಈಗ ಮದುವೆ ಟೈಮಿಗೆಲ್ಲ ಫುಲ್ ಗೋಲ್ಡ್ ಬೇಕಾಗಿರ್ತಾರಲ್ಲ, ಅದಕ್ಕೆ ಫುಲ್ ಗೋಲ್ಡ್, ಕಂಪ್ಲೀಟ್ ಫುಲ್ ಗೋಲ್ಡ್ ಇದೆ. ಅಂದ್ರೆ ಮುಹೂರ್ತಕ್ಕೆ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಫುಲ್ ಗೋಲ್ಡನ್ ಸ್ಯಾರಿ ಹಾಕೊಳ್ಳೋದು. ಸೊ ಆ ಥರ ಗೋಲ್ಡನ್ ಸ್ಯಾರಿ ಇದಕ್ಕಿಂತ ಹೆಚ್ಚು ಚೆನ್ನಾಗಿದೆ. ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದೆ, ಲೈಟ್ ವೇಟ್ ಆಗಿರುತ್ತೆ. ಬಟ್ ಈ ಗ್ರೀನ್ ಆಕ್ಚುಲಿ ಇದು ಚೆನ್ನಾಗಿದೆ, ಬಿಕಾಸ್ ಇದು ಒನ್ ಸೈಡ್ ಬಾರ್ಡರ್ ಅಲ್ವಾ. ಹೇಗಿದೆ ಗೈಸ್? ಬ್ಲ್ಯಾಕ್ ಅಲ್ಲಿ ಒಂದು ಸಿಲ್ಕ್ ಸ್ಯಾರಿ ತಗೋಬೇಕು. ಪೂಜೆಗೆ ಹಾಕೊಳ್ಳಿ ಅಂದ್ರೆ ಯಾವ ಪೂಜೆಗೂ ಹಾಕೊಂಡು ಹೋಗೋದು ಬೇಡ, ಫಂಕ್ಷನ್ಗೆ ಹಾಕೊಂಡು ಹೋಗೋಣ ಅಂತ. ರಿಸೆಪ್ಷನ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗೈಸ್. ಮಸ್ತ್ ಮಸ್ತ್ ಕಲರ್. ನಾನು ನೆಕ್ಸ್ಟ್ ಏನಾದರೂ ರೇಷ್ಮೆ ಸೀರೆ ತಗೋತೀನಿ ಅಂದರೆ ನಾನು ಈ ಕಲರ್ ಕಾಂಬಿನೇಷನಲ್ಲೇ ಅಂದರೆ ಇದು ಕಾಂಬಿನೇಷನ್ ಇದು ಬೇಡ, ಬಟ್ ಕಲರ್ ಇದು ಮಾತ್ರ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಕಾಂಬಿನೇಷನ್ ಯಾಕೆ ಇದು ಬೇಡ ಅಂದರೆ ಎಲ್ಲ ಸೀರೆನೂ ಇದೇ ಕಾಂಬಿನೇಷನ್ ಆಗಿಬಿಟ್ಟಿದೆ ಇತ್ತೀಚೆಗೆ ನಂದು. ಸಕ್ಕತ್ತಾಗಿದೆ ಅಲ್ವಾ? ಆ್ಯಕ್ಚುಲಿ ಈ ಕಲರ್ ಕಾಂಬಿನೇಷನ್ ಲಚ್ಚುನು ಅಥವಾ ನಂದುನೋ ಯಾರೋ ಒಬ್ಬರು ತೊಗೊಂಡ್ರು ಸಿಲ್ಕ್ ಸ್ಯಾರಿನಲ್ಲಿ. ಟಿಶ್ಯೂ ಸ್ಯಾರಿ ಇತ್ತಲ್ಲ, ಆ ಟಿಶ್ಯೂ ಸ್ಯಾರಿಲಿ ಸಕ್ಕತ್ತಾಗಿದೆ ಅದು ಕೂಡ. ಇದು ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಕಲರು. ಇದೊಂಥರ ಆನಿಯನ್ ಪಿಂಕ್ ಸ್ಯಾರೀಸ್ ಅಂತ ಸೆಲ್ಫ್ ಇದು. ಆನಿಯನ್ ಪಿಂಕ್ ಕಲರ್ ಸಕ್ಕತ್ತಾಗಿದೆ ಅಕ್ಕ. ಫುಲ್ ಜರಿ ಇದು, ಫುಲ್ ಗೋಲ್ಡ್ ಜರಿ ಇದು. ಮಸ್ತ್ ಇದೆ ಇದು ಗೋಲ್ಡ್ ಹಾಕೊಂಡ್ರೆ ಅಲ್ವಾ? ನಮ್ ಗೋಲ್ಡ್ ಎಲ್ಲ ಇದ್ರ ಮೇಲೆ ಈ ತರ ಸೀರೆ ಮೇಲೆ ತುಂಬಾ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಇದೊಂಥರ ರೇರ್ ಕಲರ್, ಅಂದ್ರೆ ಪಿಂಕ್ ಅಲ್ಲೇನೆ ಬೇರೆ ಶೇಡ್ ಇದು ಅಕ್ಕ. ಏನು ಹಿಂಗ್ ಕಾಣಿಸ್ತಾ ಇದೆಯಾ? ಮಸ್ತಾಗಿದೆ ಕಣೆ, ಮೈ ಮೇಲೆ ಹಾಕೊಂಡ್ರೆ. ಹೌದಾ? ಸಕ್ಕದಾಗಿ ಬರ್ತಾ ಇದೆ. ಏನು ಹಿಂಗ್ ಅಂದ್ಬಿಟ್ಟೆ, ಏನು ಹಿಂಗ್ ಕಾಣಿಸ್ತಿದೆ? ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸರ್? ಇದೇ ಕಲರ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಇದೆಯಾ? ಇಲ್ಲಲ್ಲ, ಆ ಕಡೆ ಈ ತರ ಕಡಿಮೆ ಪ್ರೈಸ್ ಆಗಲ್ಲ ಬಿಡಿ. ಅಕ್ಕ ನಾನು ನಿಜವಾಗ್ಲೂ ನಂಗೆ ಏನು ಅನ್ಸುತ್ತೆ ಗೊತ್ತಾ, ಒಂದು 7-8 ಇಯರ್ಸ್ ಬ್ಯಾಕ್ ಕಲರ್ ಟ್ರೆಂಡಲ್ಲಿ ಇತ್ತಲ್ಲ ಅಕ್ಕ, ಈ ಥರ ಕಲರ್ಸೇ ಟ್ರೆಂಡಲ್ಲಿ ಇದ್ದಿದ್ದು ಅಲ್ವಾ? ಮಸ್ತಾಗಿ ಕಾಣಿಸ್ತೈತೆ. ಮಸ್ತ್ ಕಾಣಿಸ್ತಿದೆ ಈ ಕಲರ್. ಒಂಥರ ಮಹಾಲಕ್ಷ್ಮಿ ಸೀರೆ ಬಂದು ತುಂಬಾ ಚೆನ್ನಾಗಿದೆ ಅಲ್ವಾ ಗೈಸ್? ಇದು ನೋಡಿ, ಇದು ಅವಾಗಲೇ ನಾವು ಕಲಂಕಾರಿ ನೋಡಿದ್ವಿ ಅಲ್ವಾ ಅಲ್ಲಿ, ಆ ಕಲಂಕಾರಿನಲ್ಲೇ ಈ ಸೀರೆ. ಅದು ಹೆಣ್ಣು ಲಕ್ಷ್ಮಿ ಹುಡುಗಿರಿಲ್ದೇನೆ ಇಬ್ರು ನೀನು ಹೇಳ್ದಲ್ಲ ಮಷಿ, ಇದು ಪ್ರಿಂಟು ಇದ್ರಲ್ಲೇ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತೈತೆ. ಎಷ್ಟಿದೆ ಪ್ರೈಸ್? 1565 ಇದು. ಸೊ ಗೈಸ್, ಎಲ್ಲಿಂದ ಹಿಡಿದು ಆಲ್ಮೋಸ್ಟ್ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ರೇಷ್ಮೆ ಸೀರೆಗಳು ಸೆಕ್ಷನ್ ಆಯ್ತಾ. ಆ್ಯಂಡ್ ಇಲ್ಲಿ ಬಂದರೆ ಇದು ಬಂದು ಸೆಮಿ ಸಿಲ್ಕ್ ಸ್ಯಾರೀಸ್ ಇರುತ್ತಲ್ಲ, ಆ ಥರ ಸೆಮಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್, ಅಂದರೆ ಸೆಮಿ ಸಿಲ್ಕಲ್ಲೇ ನೋಡ್ಬೋದು ನೀವು ಎಷ್ಟು ಪ್ಯಾಟರ್ನ್ಸ್ ಇದೆ, ಒಂದಷ್ಟು ಇದೆ. ಅಷ್ಟು ಅಂದರೆ ಕಲರ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ. ಇದು ಫುಲ್ ಕಂಪ್ಲೀಟ್ ಬಂದು ಒಂಥರ ಜಾರ್ಜೆಟ್ ಸ್ಯಾರಿ ಅಲ್ವಾ ಇದೆಲ್ಲ? ಎಸ್, ಶಿಫಾನ್ ಇದೆ, ಜಾರ್ಜೆಟ್ ಇದೆ, ಲೇಸರ್. ಓಕೆ, ಶಿಫಾನ್, ಜಾರ್ಜೆಟ್, ಲೇಸರ್. ಡೈಲಿ ಯೂಸ್ ಪ್ರೈಸ್ ಏನಿದೆ? ಡೈಲಿ ಯೂಸ್ ಸ್ಟಾರ್ಟಿಂಗ್ 275 ಸ್ಟಾರ್ಟಿಂಗ್ ಇದೆ. 275 ಇಂದ 1500 2000 ಸಿಗುತ್ತೆ. ಓಕೆ, ಅಂದ್ರೆ ಈ ಫುಲ್ ಕಂಪ್ಲೀಟ್ ಟ್ರ್ಯಾಕ್ ಅಲ್ಲಿ ಬಂದು ಡೈಲಿ ಯೂಸ್ ಸ್ಯಾರೀಸ್ ಇರೋದಲ್ಲ? ಹೌದು. ಸೊ ಇಲ್ಲಿ ಬಂದ್ರೆ ಇದೆಲ್ಲ ಫುಲ್ ಬ್ಲೌಸಸ್. ಇದೆಲ್ಲ ಏನ್ ಬ್ಲೌಸ್? ಇದೆಲ್ಲ ಸಿಲ್ಕ್ ಬ್ಲೌಸಾ? ಹೌದು, ಕಾಟನ್ ಸಿಲ್ಕ್ ಬ್ಲೌಸ್ ಇದು. ಕಾಟನ್ ಸಿಲ್ಕ್ ಬ್ಲೌಸ್. ಕಾಟನ್ ಇದೆ, 2x2 ಇದೆ, ಡಿಸೈನರ್ ಬ್ಲೌಸ್ ಇದೆ. ಇದನ್ನ ಪೀಸ್ ಸಕ್ಕತ್ತಾಗಿದೆ ಅವ್ರ ಕೈಯಲ್ಲಿ. ಇದು ಡ್ರೆಸ್ ಮೆಟೀರಿಯಲ್ಸ್ ಅಂತ ಇದು, ನೆಟ್ಟೆಡ್ ಇದು. ಅದೇನ್ ಸರ್ ಡ್ರೆಸ್ ಮೆಟೀರಿಯಲ್? ಹೌದು, ಡ್ರೆಸ್ ಸಕ್ಕತ್ತಾಗಿದೆ. ನೆಟ್ಟಲ್ಲಿ ನಾವು ಇಲ್ಲಿಂದ ಡ್ರೆಸ್ ಮೆಟೀರಿಯಲ್ ತಗೊಂಡು ಹೋಗಿದೀವಿ, ಇನ್ನೂ ಹೊಲ್ಸ್ಕೊಳ್ಳೋಕೆ ಟೈಮ್ ಸಾಲಿಲ್ಲ. ಇದರಲ್ಲಿ ಫ್ರಾಕ್, ಗೌನ್ಸ್, ಟಾಪ್ಸ್, ಸಾರೀಸ್ ಬಗ್ಗೆ ಮಾಡಬಹುದು. ಅಂಡ್ ಗೈಸ್ ಇಲ್ಲಿ ನೋಡಬಹುದು, ಸೊ ಇದೆಲ್ಲ ಡಿಸೈನರ್ ಬ್ಲೌಸಸ್. ಹೌದು, ಡಿಸೈನರ್ ಬ್ಲೌಸ್ ಇದು, ಫ್ಯಾನ್ಸಿ ಸಕ್ಕತ್ತಾಗಿದೆ ಇದು. ಇದು ಬ್ಲೌಸ್, ಮಕ್ಕಳಿಗೆ ಲೆಹಂಗಾ ಬ್ಲೌಸ್ ಮಸ್ತ್ ಇದೆ ಇರುತ್ತೆ.
ಆ್ಯಂಡ್ ಗೈಸ್ ಈ ಬ್ಲೌಸ್ ಸೆಕ್ಷನ್ಸ್ ಎಲ್ಲ ಆದಮೇಲೆ ಇದರಲ್ಲಿ ಒಂದು ನಾನು ಅಂದ್ಕೊಂಡಿದ್ದೀನಿ ಇದ್ರದ್ದು ಟಾಪ್ ಇವಾಗಲೇ ಹೊಲಿಯಕ್ಕೆ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು. ಸೊ ಇದೆಲ್ಲ ಫುಲ್ ಬಂದು ಪೆಟಿಕೋಟ್ಸ್ ಆಯಿತಾ, ಎಲ್ಲ ಸೈಜ್ ಪೆಟಿಕೋಟ್ಸು ಇದೆ. ಮತ್ತು ಇಲ್ಲಿದು ಪೆಟಿಕೋಟ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಪಾಯಿಂಟ್ ಫೇಡ್ ಆಗಲ್ಲ, ನಾವು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಫೇಡ್ ಆಗಲ್ಲ. ಆ್ಯಂಡ್ ಸಿಂಕ್ ಕೂಡ ಆಗಲ್ಲ, ಬಿಕಾಸ್ ಅದು ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ಸಿಂಕ್ ಆಗಲ್ಲ, ಫೇಡ್ ಆಗಲ್ಲ, ತುಂಬ ಕಲರ್ಸ್ ಇದೆ. ಸೊ ಗೈಸ್ ಇದರಲ್ಲಿ ಕೂಡ ಅಷ್ಟೇ, ನೀವು ಡ್ರೆಸ್ಸು, ಬ್ಲೌಸ್ ಪೀಸು, ಸ್ಯಾರಿ ಎಲ್ಲನೂ ಕೂಡ ಮಾಡ್ಕೋಬೋದು. ಒಂದಿಷ್ಟು ಇದನ್ನ ಇಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಹಕೋಬಾ ಪ್ರಿಂಟ್ ಅಂತ, ಸೊ ಇದನ್ನ ಹಕೋಬಾ ಪ್ರಿಂಟ್ ಅಂತ, ಹಕೋಬಾ ಮೆಟೀರಿಯಲ್ ಅಂತ ಕರೀತಾರೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಕೋಬಾದಾನೆ ಇದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಇಷ್ಟಿದೆ ಗೈಸ್. ಸೊ ಇದೆಲ್ಲ ಒಂಥರ ಏನು ಕಾಟನ್, ರೇಯಾನು, ಅಂದ್ರೆ ಇದೆಲ್ಲ ಪ್ರಿಂಟ್ ಎಲ್ಲ ಕಲಂಕರಿ ತರ ಬರುತ್ತಲ್ಲ, ಆ ತರ ಬ್ಲೌಸಸ್ ಈ ತರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕೂಡ ಡ್ರೆಸ್ ಪೀಸ್ ಎಲ್ಲ ಮಾಡ್ಕೋಬಹುದಲ್ಲ. ಬೇಸಿಕಲಿ ಏನು ಗೊತ್ತಾ, ತುಂಬ ಯೂನಿಕ್ ಆಗಿ ಓಕೆ ನಮಗೆ ನಮ್ಮ ಥರ ಬೇರೆಯವರು ಹಾಕೋಬಾರ್ದು ಅನ್ನೋ ಥರ ಇರುತ್ತಲ್ಲ ಡ್ರೆಸ್ಸಸ್ಸು. ಸೊ ಅದಕ್ಕೆ ಇದು ಸಕ್ಕದಾಗಿರುತ್ತೆ. ತುಂಬ ಮೆಟೀರಿಯಲ್ಸ್ ಇದೆ ಇವ್ರ ಹತ್ರ, ಸುಮಾರಿದೆ. ಓಕೆ ಗೈಸ್, ಸೊ ಅನುಗ್ರಹದಲ್ಲಿ ಬರೀ ಸ್ಯಾರೀಸ್ ಅಷ್ಟೇ ಅಲ್ಲದಂತೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದಷ್ಟು ಮ್ಯಾಟ್ಸ್ಗಳೆಲ್ಲ ಕೂಡ ಇದೆ, ತುಂಬ ಐಟಮ್ಸ್ಗಳಿದೆ ಗೈಸ್, ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಮ್ಯಾಟ್ಸ್ ನೋಡ್ಬೋದು, ಒಂದಷ್ಟು ವೆರೈಟೀಸ್ ಆಫ್ ಮ್ಯಾಟ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ ಲೈಕ್ ಫುಲ್ ಸ್ಪ್ರೆಡ್ ಮ್ಯಾಟ್ ಹಾಕ್ತೀವಲ್ಲ ನಾವು ಸೋಫಾ ಹತ್ರ ಎಲ್ಲ, ಸೊ ಆ ಥರ ಮ್ಯಾಟ್ಸ್ ಕೂಡ ಅವೈಲೇಬಲ್ ಇದೆ, ಒಂದಿಷ್ಟಿದೆ. ಇದರಲ್ಲಿ ಕೂಡ ಕಲೆಕ್ಷನ್ಸ್ ತುಂಬಾ ಜಾಸ್ತಿ ಇದೆ. ಮತ್ತು ಬೆಡ್ಶೀಟ್ಸ್ ಇದೆ. ಇಫ್ ಬೈ ಚಾನ್ಸ್ ನೀವು ಹಬ್ಬಕ್ಕೆ ಏನಾದರೂ ಹೊಸ ಬೆಡ್ಶೀಟ್ ತೊಗೋಬೇಕು ಅಂದರೆ ಒಂದೇ ಟೈಮ್ ಬಂದುಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಮ್ಯಾಟ್ಸು, ಬೆಡ್ಶೀಟ್ಸು, ರಗ್ಸ್ ಎಲ್ಲನೂ ಕೂಡ ಸಿಗುತ್ತೆ. ಆ್ಯಂಡ್ ನೋಡ್ಬೋದು, ಸೊ ದಿವಾನ ಬೆಡ್ಶೀಟ್ಸ್ ಆಗಲಿ ಈ ಥರ ಎಲ್ಲ. ಮತ್ತು ಈ ಥರ ಇವಾಗ ಗ್ರೀನ್ ಇದನ್ನು ಕೂಡ ಇಟ್ಟಿದ್ದಾರೆ, ಗ್ರೀನ್ ಗ್ರಾಸ್ದು ಮ್ಯಾಟ್ ಇರುತ್ತಲ್ಲ ಆ ಥರ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಅದು ಅಲ್ಲದಂತೆ ಜೆಂಟ್ಸ್ ವೇರ್ ಕೂಡ ಇದೆ. ಸೊ ಜೆಂಟ್ಸ್ದು ರೆಡಿಮೇಡ್ ವೇರ್ ಬಂದು ಅಪೋಸಿಟ್ ಅನುಯೋಜ್ಯ ಅಂತ ಇದೆ, ಅಲ್ಲಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಫುಲ್ ಪೀಸಸ್ ಲೈಕ್ ಜೆಂಟ್ಸ್ ವೇರ್ದು ಪ್ಯಾಂಟ್ ಪೀಸ್, ಶರ್ಟ್ ಪೀಸ್, ಸೂಟ್ ಪೀಸ್, ಮದುವೆಗೂ ಕೂಡ ಇಲ್ಲಿ ಆರಾಮಾಗಿ ಬಂದು ಶಾಪಿಂಗ್ ಮಾಡ್ಬೋದು. ಹುಡುಗ ಹುಡುಗಿ ಇಬ್ರಿಗೂ ಒಂದೇ ಕಡೆ ಎಲ್ಲನೂ ಸಿಗ್ಬಿಡುತ್ತೆ. ಸೊ ನೋಡ್ಬೋದು, ಸೂಟ್ಸ್ ಎಲ್ಲ ಇವರೇ ಕೂಡ ಇಲ್ಲಿ ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ ನಿಮಗೆ. ಬೈ ಚಾನ್ಸ್ ನಿಮಗೆ ಎಲ್ಲೂ ಸ್ಟಿಚ್ ಮಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲೇ ಅವರು ಟೈಲರ್ ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಬಂದರೆ ಫುಲ್ಲು ಪ್ಯಾಂಟ್ ಪೀಸಸ್ ಎಲ್ಲ ಇದೆ. ಸೊ ಒಂದೇ ಕಡೆಗೆ ಆರಾಮಾಗಿ ನೀವು ತುಂಬ ಶಾಪಿಂಗ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇದೆಲ್ಲ ಐಟಮ್ಸ್ ಕವರ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಫ್ಲೋರಲ್ಲಿ ಕೂಡ ಇನ್ನೂ ಮಸ್ತ್ ಹುಡುಗಿರಿಗೆ ಅಂತ ಇದೆ. ಸೊ ಬನ್ನಿ ತೋರಿಸೋಣ. ಆ್ಯಂಡ್ ಗೈಸ್ ಅದು ಅಲ್ಲಂತೆ ಇಲ್ಲಿ ಬಂದು ಇನ್ನೋವೇರ್ಸ್ ಲೈಕ್ ಜೆಂಟ್ಸ್ ಇನ್ನೋವೇರ್ಸ್ ಇದೆ. ಆ್ಯಂಡ್ ಧೋತಿ, ಪಂಚೆ, ಶಲ್ಯ ಪ್ರತಿಯೊಂದು ಕೂಡ ಇದೆ. ಮತ್ತು ಅದು ಬರುತ್ತಲ್ಲ ಪೇಟ, ಅದೆಲ್ಲ ಕೂಡ ಸಿಗುತ್ತೆ ಇಲ್ಲಿ. ಸೊ ಅದೇ ಮದುವೆಗೆ ಅಂತ ಬಂದರೆ ಆರಾಮಾಗಿ ಒಂದೇ ಕಡೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಡ್ಬೋದು, ಆ ರೀತಿಯಾಗಿದೆ. ಆ್ಯಂಡ್ ಬನ್ನಿ ಇವಾಗ ಗ್ರೌಂಡ್ ಫ್ಲೋರಿಗೆ ಹೋಗೋಣ. ಗೈಸ್ ಇಲ್ಲಿ ಮ್ಯಾಟ್ರೆಸ್ ಕೂಡ ಸಿಗುತ್ತೆ ನಿಮಗೆ, ಲೈಕ್ ಒಳ್ಳೆ ಕಂಪನಿ ಮ್ಯಾಟ್ರೆಸ್ ಕೂಡ ಸಿಗುತ್ತೆ ಬೈ ಚಾನ್ಸ್ ಬೇಕು ಅಂದರೆ. ಆ್ಯಂಡ್ ಬನ್ನಿ ಇವಾಗ. ಆ್ಯಂಡ್ ಗೈಸ್ ಇವಾಗ ಕೆಳಗಡೆ ನಾನು ಆಗಲೇ ಹೇಳಿದ್ನಲ್ಲ, ಸೊ ಇಲ್ಲಿ ಬಂದು ತುಂಬ ಜಾಸ್ತಿ ಲೆಹೆಂಗಾಸ್ ಅಂದರೆ ಗ್ರ್ಯಾಂಡ್ ಲೆಹೆಂಗಾಸ್, ಆಸ್ ಅ ಬ್ರೈಡಲ್ ಲೆಹೆಂಗಾ ಕೂಡ ತೊಗೋಬೋದು ನೀವು. ಮತ್ತು ಗೆಸ್ಟ್ ಲೆಹೆಂಗಾ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ಈ ಥರ ಫುಲ್ ಹೆವಿ ಗ್ರ್ಯಾಂಡ್ ಲೆಹೆಂಗಾಸ್ ಕೂಡ ಸಿಗುತ್ತೆ. ಮತ್ತು ಗೌನ್ಸ್ ಇದೆ ಇವ್ರ ಹತ್ರ, ಲೆಹೆಂಗಾಸ್ ಇದೆ, ಮತ್ತು ಚೂಡಿದಾರ್ ಪೀಸಸ್ ಇದೆ. ಪೀಸ್ ತೊಗೊಂಡು ಹೊಲ್ಸ್ಕೊಳ್ಳೋದಂದರೆ ತುಂಬ ಯೂನಿಕಾಗಿ ಹೊಲ್ಸ್ಕೋಬೇಕು ಅಂದರೆ ಪೀಸ್ ತೊಗೊಂಡು ಆರಾಮಾಗಿ ಹೊಲ್ಸ್ಕೋಬೋದು, ಆ ರೀತಿಯಾಗಿ. ರೆಡಿ. ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು ಮಸ್ತ್ ಡ್ರೆಸ್ ಪೀಸ್ ಗೈಸ್, ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ಈ ಡ್ರೆಸ್ ಪೀಸಲ್ಲಿ ಏನಪ್ಪ ಅಂದರೆ ಟಾಪ್, ಪ್ಯಾಂಟ್ ಹಾಗೂ ದುಪ್ಪಟ್ಟ ಮೂರು ಕೂಡ ಬರುತ್ತೆ. ಸೊ ತುಂಬ ಒಳ್ಳೊಳ್ಳೆ ಲೈಕ್ ಒಂದಿಷ್ಟು ಅಗಲ ಫುಲ್ಲು ಬರೀ ಡ್ರೆಸ್ ಪೀಸೇ ಇಟ್ಕೊಂಡಿದ್ದಾರೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇದು ನೋಡಿ ಎಷ್ಟು ಮಸ್ತಾಗಿದೆ, ಇದು ಎಷ್ಟು ಗ್ರ್ಯಾಂಡ್ ವೈಬ್ ಕೊಡುತ್ತೆ ಗೊತ್ತಾ ಈ ಡ್ರೆಸ್ ಎಲ್ಲ. ಓಕೆ ಗೈಸ್, ಸೊ ಇಲ್ಲಿದೆ ನೋಡಿ ಅನುಗ್ರಹಕ್ಕೆ ಹೋಗಿದ್ವಲ್ಲ, ಸೊ ಏನು ತಗೊಂಡ್ಬಂದ್ವಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಿಮಗೆ. ಆ್ಯಕ್ಚುಲಿ ಇನ್ನೊಂದು ಸೀರೆ ಇಷ್ಟ ಆಗಿತ್ತು, ಬಟ್ ಅದ್ರ ಜೊತೆಗೆ ಬೇರೆ ಕಲರ್ ಬೇಕಿತ್ತು ಒಂದು ಸ್ವಲ್ಪ. ಸೊ ಅದು ಬೇರೆ ಕಲರ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅನುಗ್ರಹದಿಂದ ಫಸ್ಟ್ ತಂದಿದ್ದು ಇದೊಂದು ಡ್ರೆಸ್ ಮೆಟೀರಿಯಲ್. ಆ್ಯಕ್ಚುಲಿ ಅಲ್ಲೇ ಹೊಲಿಯಕ್ಕೆ ಕೊಡಬೇಕಿತ್ತು, ಬಟ್ ಅಲ್ಲಿ ಅವಾಗ ಟೈಲರ್ ಅವೈಲೇಬಲ್ ಇರಲಿಲ್ಲ, ಮತ್ತು ನಮಗೂ ಕೂಡ ಲೇಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಸೊ ಇದೊಂದು ಕುರ್ತಾ ಈ ಥರ ಚೆನ್ನಾಗಿ ಅನಿಸುತ್ತಲ್ಲ, ಸೊ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಕುರ್ತಾದು ಪೀಸ್ನ ತೊಗೊಂಬಂದಿದ್ದೀನಿ. ಇದನ್ನು ಒಂದು ಹೊಲ್ಸ್ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ಒಂದು ಕುರ್ತಾ ಪೀಸ್, ಮತ್ತು
ಈ ಯೆಲ್ಲೋ ಕಲರಲ್ಲಿ ಇರುವಂಥ ಸೀರೆ. ಇದು ಬಂದು ಒಂಥರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಥರನೇ ಅನ್ನಿಸ್ತಾ ಇತ್ತು. ಸೊ ರೀಸನೇಬಲ್ ಪ್ರೈಸ್ ಅಂತ ಅನಿಸ್ತು, 1900. ಫುಲ್ ಈ ಥರ ಫುಲ್ ಜಸ್ಟ್ ಯೆಲ್ಲೋ ಕಲರ್ ಅಷ್ಟೇ, ಇನ್ನೇನು ಇಲ್ಲ. ಲೆಮನ್ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹೊಲ್ಸ್ಕೊಂಡ್ರಲ್ಲ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೆ. ಇದು ಬಂದು ಲಚ್ಚು ತೊಗೊಂಡಿರೋದು. ನಾನು ಇನ್ನೊಂದು ಸೀರೆನ ನೋಡಿದ್ದೀನಿ. ಸೊ ಅದ್ರದ್ದು ಕಲರ್ ಅದು ಹೇಳಿದ್ನಲ್ಲ ಸ್ವಲ್ಪ ಬೇರೆ ಥರ ನೆಕ್ಸ್ಟ್ ವೀಕ್ ಬರುತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅವಾಗ ಹೋಗಿ ಅದನ್ನು ತೊಗೊಂಬಂದ್ಬಿಡ್ತೀನಿ. ಏನಿಲ್ಲ, ಇದೇನು ಜಾಸ್ತಿ ರೇಟ್ ಇಲ್ಲ, 1500 ರೂಪಾಯಿ, 1900 ರೂಪಾಯಿ ಅಷ್ಟೇ. ಸೊ ಪರವಾಗಿಲ್ಲ. ಒಂದು ವರ್ಷಕ್ಕೆ ಮೊದಲನೇ ಹಬ್ಬ ಲೆಕ್ಕಾಚಾರದಲ್ಲಿ ಇದು ನಮಗೆ ಹೊಸ ವರ್ಷ ಇದು. ಸೊ ಅದಕ್ಕೊಂದು ಸೀರೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನೆನಪಿರುತ್ತಲ್ವಾ, ಓಕೆ ಈ ಥರ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ನಾವು ಸೀರೆ ತೊಗೊಂಡಿದ್ವಿ. ಮತ್ತು ಬೇಗನೆ ತೊಗೊತಾ ಇರೋದು ಎಂತಕ್ಕಪ್ಪ ಅಂದರೆ ಅವತ್ತು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ತೊಗೊಂಡಿದ್ದೀವಿ. ಸೊ ಇಷ್ಟೇ ಗೈಸ್. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅನುಗ್ರಹದು ಲೊಕೇಶನ್, ಜಿಯೋ ಲೊಕೇಶನ್ ಏನೂ ಇದ್ದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಅಂತೆ ಯುಗಾದಿ ಹಬ್ಬಕ್ಕೆ. ಸೊ ನೀವು ಆರಾಮಾಗಿ ಹೋಗಿ ಒಮ್ಮೆ ಚೆಕ್ಔಟ್ ಮಾಡ್ಕೋಬೋದು. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಬಿಕಾಸ್ ನನ್ನ ಹತ್ರ ಇರೋ ಅಷ್ಟೊಂದು ಸೀರೆಗಳು ನಾನು ಅಲ್ಲಿಂದನೇ ತಂದಿರೋದು. ಸೊ ಕೇಳ್ತಾನೆ ಇರ್ತೀರಾ, ಅದಕ್ಕೆ ಹೇಳಿದ್ದು. ಆ್ಯಂಡ್ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರೋ ಥರ ಅನಿಸಿರುತ್ತೆ ಅಂತ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.